ಫಸ್ಟ್ ನಿಮ್ದೊಂದು ಪರಿಚಯ ಮಾಡ್ಕೊಟ್ರೆ ನೀವು ಎಲ್ಲಿಂದ ಶುರು ಮಾಡಿದ್ರಿ ಮತ್ತೆ ಹೇಗೆ ನೀವು ಯೂನಿಯನ್ ಕೆಲಸದಲ್ಲಿ ತೊಡಗಿಸ್ಕೊಂತೀರಾ ಅನ್ನೋದು. ನನ್ನ ಹೆಸರು ರತ್ನಮ್ಮ ಅಂತ. ನಾನು ಒಂದು ಹಳ್ಳಿಲಿ ಹುಟ್ಟಿರೋ ಮಗಳು, ಗೆಜ್ಜಲಗೆರೆ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ, ಗೆಜ್ಜಲಗೆರೆಯಲ್ಲಿ ನಾನು ಹುಟ್ಟಿರೋದು. ನಾವು ಅಲ್ಲಿ ತುಂಬ ರೈತರ ಕುಟುಂಬದಲ್ಲಿ ಹುಟ್ಟಿರೋ ಹೆಣ್ಮಗಳು ನಾನು. ನಮ್ಮ ತಂದೆ ರೈತರಾಗಿದ್ದರು. ನಾವು 8 ಜನ ಮಕ್ಕಳುಗಳು. ನಾವು 4 ಹೆಣ್ಣು 4 ಗಂಡು ಮಕ್ಕಳುಗಳಿದ್ದು. ಆವಾಗ ನಮ್ಮ ತಂದೆ ಏನೋ ಅಣ್ಣ ತಮ್ಮದಿರು ಗ್ಲಾಟಿ ಮಾಡ್ಕೊಂಡು ಅವರು ವಿಷ ಕುಡ್ದು ತೀರೋಗ್ಬಿಟ್ರು. ನಾವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳುಗಳೇ ಎಲ್ಲ. ಆವಾಗ ಒಂದೊಂದು ವರ್ಷಕ್ಕೇ ನಮ್ಮ ತಾಯಿ ಆಪ್ರೇಷನ್ ಆವಾಗ ಮಾಡಿಸ್ಕೊಳ್ದೆ ಒಂದೊಂದು ವರ್ಷಕ್ಕೇ ಮಕ್ಕಳುಗಳೆಲ್ಲ ಆಯಿತು. ನಮ್ಮ ದೊಡ್ಡಕ್ಕ ಒಬ್ಬರೇ ಮದುವೆ ಆಗಿದ್ದರು. ನಾವು 7 ಜನ ಮಕ್ಕಳುಗಳೆಲ್ಲ ಇದ್ವಿ. ನಮ್ಮ ತಾಯಿ ಡಿಲ್ವರಿ ಚಿಕ್ಕ ಮಗುಂದ್ರಲ್ಲಿ ಡಿಲ್ವರಿಗೆ ಮಂಡ್ಯದಲ್ಲಿ ಅವ್ರ ತಾಯಿ ಮನೇಲಿದ್ದರು. ಆಗ ನಾವುಗಳೆಲ್ಲ ಇಲ್ಲಿದ್ದು, ನಮ್ಮಮ್ಮ ಇಲ್ದೋದಾಗ ವಿಷ ಕುಡಿದ್ಬಿಟ್ಟು ತೀರೋಗಿ ಆಮೇಲೆ ನಮ್ಮಮ್ಮ ಬಂದು ಆವಾಗ ಏನೋ ಅವರು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪತಿರೆಲ್ಲ ನಮ್ಮಮ್ಮನ್ನೇ ಬೈಕೊಂಡು ದಪ್ಪನ ಮಾಡಿ ಎಲ್ಲ ಆಯಿತು. ಆವಾಗ ತುಂಬ ಕಿರುಕುಳ ಕೊಡ್ತಾಯಿದ್ರು. ನೀವು ಹೊರಟೋಗ್ಬಿಡಿ, ನಿನ್ನ ಮಕ್ಕಳು ಕರ್ಕೊಂಡು ನೀನು ಇಲ್ಲಿರಬೇಡ, ನಿನಗೇನು ಇಲ್ಲ ಅಂತ. ನಮ್ಮಮ್ಮ ಆವಾಗಲೇ ಒಂದು 5ನೇ ಕ್ಲಾಸ್ ಓದಿದ್ರು ಮಂಡ್ಯದಲ್ಲಿ. ನಮ್ಮ ತಾತ ಟೀಚರು, ನಮ್ಮ ಅಮ್ಮನೂ ನಮ್ಮ ಅಜ್ಜಿನೂ ಟೀಚರ್ ಆಗಿದ್ದರು. ಅದರಿಂದ ನಮ್ಮಮ್ಮ 5ನೇ ಕ್ಲಾಸ್ ಓದಿದ್ರು. ತುಂಬ ಇದರಿಂದ ಧೈರ್ಯವಂತ ಆಗಿದ್ದರು. ಇಲ್ಲ, ನನ್ನ ಮಕ್ಕಳು ಬಿಟ್ಟು ಹೋಗಲ್ಲ, ನಾನು ನಮ್ಮ ಆಸ್ತಿ, ನನ್ನ ಗಂಡನ ಆಸ್ತಿ ಇರಬೇಕು ಅಂತೇಳಿ ತುಂಬ ಎಲ್ರಿಗೂ ಎದುರಾಕೊಂಡು ಎಲ್ಲರೂ 7th ಓದಿಸಿದ್ರು. ನಾನು ಮಾತ್ರ SLCವರೆಗೂ ನಾನು ಓದಬೇಕು ಅಂತೇಳಿ ನಮ್ಮ ಸೋದರ ಮಾವ ಎಲ್ಲ ನನ್ನ ಓದ್ತಾಯಿದ್ದು. ಹಳ್ಳಿಗೆ, ನಮ್ಮ ಊರಿನಲ್ಲಿ ಇರಲಿಲ್ಲ ಆವಾಗ, ಪಕ್ಕದ ಹಳ್ಳಿಗೆ ಹೋಗಬೇಕಾಗಿತ್ತು ಸ್ಕೂಲ್ಗೆ ಹೋಗಬೇಕಾದ್ರೆ. ಹೈಸ್ಕೂಲ್ಗೆ 8th 9th 10th 7th ಇಲ್ಲಿತ್ತು. ಆವಾಗ ನಾನು ಹೋಗ್ತಾಯಿದ್ದೆ. ನಮ್ಮ ದೊಡ್ಡಪ್ಪರೆಲ್ಲ ಕಳಿಸೋಕ್ಕೂಡ್ದು ಬೇರೆ ಊರಿಗೆ ಓದ್ಸೋಕ್ಕೆ, ಏನು ಕಳಿಸ್ಬೇಕು ಅಂತಂದರು. ನಾನು ಹಠ ಮಾಡಿಬಿಟ್ಟು, ಇಲ್ಲ ನಾನು ಓದಬೇಕು, ನಾನು ಹೋಗ್ತೀನಿ ಅಂತೇಳಿ ನಮ್ಮ ಅಮ್ಮನೂ ಮುಂದೆ ಇಂಡೈರೆಕ್ಟಾಗೆ ನನಗೆ ಹೋಗು ನೀನು ಓದು ಅಂತ ಹೇಳೋರು. ಡೈರೆಕ್ಟಾಗೆ ಅವ್ರು ಇದ್ರಿಗೆ ಸುಮ್ಮನೆ ನನ್ನ ಬೇಡ ಅಂತ ಆ ಥರ ಭಯದಿಂದ ಹೇಳೋರು. ನಾನು ಓದ್ಕೊಂಡು ಆವಾಗ ನಮಗೆ ಲೈಟು ಜೊತೆಯಲ್ಲೇ ಇತ್ತು, ಕರೆಂಟು. ಆಗ ಅವರು ಬೇಗ 9 ಗಂಟೆಗೆ ಆಫ್ ಮಾಡಿಬಿಡ್ತಾಯಿದ್ರು. 8 ಗಂಟೆಗೆ ಊಟ ಮಾಡ್ಕೊ ಬೇಗ ಮಲ್ಕೊಬಿಡ್ತಾಯಿದ್ರು. ನಮಗೆ ಕರೆಂಟ್ ಕೊಡ್ತಿರ್ಲಿಲ್ಲ. ಸೀಮೆಣ್ಣೆ ದೀಪ ಹಚ್ಕೊಂಡು ಓದೋದು ಆ ಥರ ಎಲ್ಲ ಮಾಡ್ಕೊಂಡು ತುಂಬ ಇದು ಮಾಡಿದೆ. SLC ಮುಗೀತು. SLC ಮುಗಿದ್ಮೇಲೆ ಆಮೇಲೆ ಟೈಲರಿಂಗ್ ಕ್ಲಾಸ್ಗೆ ಅಂದ್ಬಿಟ್ಟು ಹೋಗ್ತಾಯಿದ್ದೋ. ಆವಾಗ ರೈತರ ಹೋರಾಟ ಶುರುವಾದದ್ದು. ಆವಾಗ ರೈತರದ್ದು ಗಲಾಟೆ ಆಯಿತು. ರೈತರ ಗಲಾಟೆ ವರ್ಷ ಇರ್ಬೋದು, ತುಂಬ ವರ್ಷ ಆಯಿತು. ಅದು ಇಸ್ವಿ ಏನೋ ಹೇಗೆ ಗೊತ್ತಿಲ್ಲ. ನನ್ನ SLC ಮುಗಿದ್ಮೇಲೆ ರೈತರ ಚಳುವಳಿ ಯಾವಾಗ ಶುರುವಾಯಿತು. ರೈತರ ಚಳುವಳಿ ಶುರುವಾದಾಗ ನಾವು ಒಂದು ಟೈಲರಿಂಗ್ ಕ್ಲಾಸ್ಗೆ ಹೋಗ್ತಾಯಿದ್ದೋ. ಅಲ್ಲಿ ಸುನಂದ ಜೈರಾಮ್ ಅಂತ ಇದ್ದಾರೆ, ಅವರೆಲ್ಲ ಬಂದು ಅಲ್ಲಿ ಮಾತಾಡಿದ್ರು. ನೀವೆಲ್ಲ ಒಂದೇ ಸಮುದ ಹುಡುಗಿಯರಿದ್ದೀರಾ, ಒಂದು ರೈತರದ್ದೊಂದು ನಾಟಕ ಮಾಡ್ತೀರಾ, ಹೋರಾಟ ಅಂತ. ಆವಾಗ ರೈತರಿಗೂ ಒಂದು ತಿಳುವಳಿಕೆ ಕೊಟ್ಟಂಗೆ ಆಯ್ತದೆ ಅಂತೇಳಿ ನಾವೆಲ್ಲ ಆಯಿತು ಅಂತ ಒಪ್ಕೊಂಡು ಒಂದು ಹೋರಾಟ ಅಂತ ನನಗೆ ಹುಡುಗನ ಪಾತ್ರ ಕೊಟ್ಟರು. ರಾಮು ಪಾತ್ರ ಮಾಡ್ತೀರಾ ಅಂದರು. ನಾನು ಯಾರನ್ನೂ ಕೇಳಲಿಲ್ಲ, ಏನಿಲ್ಲ, ಓಕೆ ಕೊಟ್ಬಿಟ್ಟೆ. ನನ್ನ ಫ್ರೆಂಡ್ಗಳೆಲ್ಲ ಸುಬಾ, ವಿಜಿ ಅಂದ್ಕೊಂಡು ಆ ಥರ ಇದೆಲ್ಲ ಒಂದೊಂದು ಹೆಸ್ರು ಇಟ್ಕೊಂಡು, ಶ್ಯಾಮು ಅಂದ್ಕೊಂಡು ಫ್ರೆಂಡ್ಗಳೆಲ್ಲ ಪ್ಯಾಂಟು ಶರ್ಟ್ ಹಾಕಿ ಆಡಬೇಕು ಅಂದರು. ಆಡ್ತೀನಿ ಅಂತ ಹೇಳ್ಬಿಟ್ಟು ಒಪ್ಕೊಂಡೆ. ನಾವು ನಾಟಕ ಕಲಿಸಿದ್ರು ಒಬ್ಬರು ಬಂದು. ನಾಟಕ ಎಲ್ಲ ತುಂಬ ಚೆನ್ನಾಗಿ ಆಡ್ದು. ನಾಟಕ ಆಡಬೇಕಾದ್ರೆ ಅದು ಒಂದು ಲಾಸ್ಟಲ್ಲಿ ಒಂದು ಭಾಷಣ ಬಂದಿತ್ತು. ಅದು ತುಂಬ ಗತ್ತಾಗಿ ನಿಂತ್ಕೊಂಡು ಅದು ಭಾಷಣ ಮಾಡಿದಾಗ ಈ ಜನಗಳು ಏನು ಮಾಡಿದ್ರು, ಓನ್ಸ್ ಪವರ್ ಅಂತ ಹಾಕ್ಬಿಟ್ರು. ಆವಾಗ ಓನ್ಸ್ ಪವರ್ ಅಂತ ಹೇಳಿದ್ರೆ ಅದಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ, ಕನ್ನಡದಲ್ಲಿ ಓನ್ಸ್ ಪವರ್ ಅಂತ ಹೇಳಿದ್ರು ಇದನ್ನ ಇಂಗ್ಲೀಷಲ್ಲಿ. ಆವಾಗ ನಮ್ಮ ದೊಡ್ಡಪ್ಪಂಗೆ ಹೋಗಿ ಎಲ್ಲ ಹೇಳಿ, ಇವಳು ಗಂಡುಬೀರಿ ಥರ ರೋಡ್ ಹತ್ರ ಹೋಗಿ ನಾಟಕ ಆಡೋದ್ಲು ಅಂತೇಳಿ ತುಂಬ ಗಲಾಟೆ ಮಾಡಿದ್ರು. ನಾನು ಅದಕ್ಕೂ ಏನು ಹೆದರ್ಕೊಂಡಿಲ್ಲ. ನಮ್ಮ ಗಂಡುಬೀರಿ ಎಲ್ಲ ನಾನು ಕೆಲಸ ಮಾಡ್ತಿದ್ದೀನಿ, ನಾನು ಓಕೆ, ಹೋರಾಟದಲ್ಲಿ ನಾನು ಹೋಗಬೇಕು ಅಂತೇಳಿ ಆವಾಗೆಲ್ಲ ಇದು ಮಾಡಿದೆ. ರಸ್ತೆ ತಡೆ, ರೈಲ್ ತಡೆಗೆಲ್ಲ ಹೋಗ್ತಾಯಿದ್ದೆ. ನಾನು 7th ಸ್ಟ್ಯಾಂಡರ್ಡಿಂದನೂ ಮಾಡ್ತಾಯಿದ್ದೆ ಬಿಡ್ರಿ. 7th ನಾನು ರಸ್ತೆ ತಡೆ, ರೈಲ್ ತಡೆ ಎಲ್ಲ ಮಾಡ್ತಾಯಿದ್ದೆ. ಆವಾಗ ಟ್ರೈನು ಅಡ್ಡ ಹಾಕ್ಬೇಕಾದ್ರೆ ಟ್ರೈನ್ ಬಂದ್ಬಿಡ್ತು. ಬಾವುಟೇನಿಲ್ಲ, ಕೆಂಪು ಸ್ಯಾರಿ ಹುಟ್ಟಿದ್ರು ಒಬ್ಬರು. ಆ ಕೆಂಪು ಸ್ಯಾರಿನ ಬಿಚ್ಚಿಬಿಟ್ಟು ಹಿಂಗೆ ಹಿಡ್ಕೊಂಡು ನಿಂತ್ಕೊಂಡು ಟ್ರೈನು ಅಷ್ಟಕ್ಕೆ ಸ್ಟಾಪ್ ಆಗ್ತು. ಆಮೇಲೆ ಜೈಲಿಗೆಲ್ಲ ಹೋಗಿದ್ದೆ. ಆವಾಗಲೇ ನಾನು ಚಿಕ್ಕ ಹುಡುಗಿಯರೆಲ್ಲ ತುಂಬ ಈ ಸಂಘಟನೆ ಹೋರಾಟ ಅಂತಂದರೆ ನನಗೆ ತುಂಬ ಇಂಟ್ರೆಸ್ಟು.
ಏನಾದರೂ ಒಂದು ಮಾಡಬೇಕು. ಹೆಣ್ಮಕ್ಳುಗಳಿಗೆ ಇಷ್ಟೊಂದು ನಮ್ಮ ತಾಯಿಗೆ ಅನ್ಯಾಯ ಆಯ್ತಾಯ್ತಲ್ಲ, ನಮ್ಮ ತಂದೆಗೆ ವಿಷ ಕುಡಿದು ಸತ್ತೋಗ್ಬಿಟ್ರು. ಆಮೇಲೆ ಅವಾಗೆಲ್ಲ ಬಂದು ಗೌರ್ಮೆಂಟಿಂದ ಸೊಸೈಟಿ ಸಾಲ ಕೊಟ್ಬಿಟ್ರೆ ಬಂದು ಮನೇಲೆಲ್ಲ ಜಪ್ತಿ ಮಾಡ್ಕೊಂಡು ಹೋಗ್ತಾಯಿದ್ರು. ಪಾತ್ರೆಗಳು ಏನಾಯ್ತೆ ಭತ್ತಗಳು ಎಲ್ಲ ತುಂಬ್ಕೊಂಡು ಹೋಗ್ಬಿಡೋರು. ನನಗೆ ಅದೊಂದು ಹಠ ಹುಟ್ಬಿಡ್ತು, ಈ ಥರ ಎಲ್ಲ ಅನ್ಯಾಯ ಆಯ್ತದಲ್ಲ, ಏನಾದರೂ ಇದನ್ನ ಒಂದು ಮಾಡಬೇಕು, ನಾವೆಲ್ಲ ನಿಂತ್ಕೊಂಡ್ರೆ ಒಗ್ಗಟ್ಟಾದರೆ ನಮ್ಮಿಂದ ಏನಾದರೂ ಸಾಧ್ಯ ಅಂತೇಳಿ ನಾನು ಆವಾಗ ಹೋರಾಟಕ್ಕೆಲ್ಲ ಮುಂದೆ ಬರ್ತಾಯಿದ್ದೆ. ಬೈಯೋರು ಏನಾರು ಅಂದ್ಕೊಳ್ಳಿ, ನಾನು ಹೋರಾಟ ಮಾಡಬೇಕು ಅಂದ್ಕೊಂಡು ಸುನಂದಾ ಜಯರಾಮ್ ಜೊತೆ ಎಲ್ಲ ಕಡೆಯೂ ಹೋಗ್ತಾಯಿದ್ದೆ. ಆವಾಗ ಕೂಲಿ ಕಾರ್ಮಿಕರು ಅಂತ ಕೂಲಿ ಕೆಲಸ ಮಾಡ್ತಾಯಿದ್ರಲ್ಲ, 1 ರೂಪಾಯಿ ಆವಾಗ ಉಳಿತಾಯ ಮಾಡಿಸಿ ಅವ್ರ ಹತ್ರ ಕೂಲಿ ಕೆಲಸಕ್ಕೆ ಹೋಗೋರು ತಾವು 1 ರೂಪಾಯಿ ಉಳಿತಾಯ ಮಾಡಿಸಿ ತಿಂಗ್ಳಿಗೆ 30 ರೂಪಾಯಿ, 31 ರೂಪಾಯಿ 31ನೇ ತಾರೀಕು ಬಂದರೆ ಆ ಥರ ಎಲ್ಲ ತಗೊಂಡೋಗಿ ಬ್ಯಾಂಕಿಗೆ ಕಟ್ಟೋದು. ಅಂದರೆ ಹಳ್ಳಿ ಕಡೆ ಎಸ್ ಟಿ ಇವರೆಲ್ಲ ಇರ್ತಾಯಿದ್ರಲ್ಲ, ಅವ್ರ ಮನೆಗೆಲ್ಲ ಹೋಗೋದು ಸುನಂದಾ ಜಯರಾಮ್ ಆ ಥರ ಎಲ್ಲ ಮಾಡ್ಕೊಂಡು ನಾವು ಹೋಗಿ ಬ್ಯಾಂಕು ಕಟ್ಟುವಂಥದ್ದು ಎಲ್ಲ ಮಾಡ್ಕೊಂಡು, ಅದೇ ರೀತಿ ಆಮೇಲೆ ಗೋಬರ್ ಗ್ಯಾಸ್ ಕೊಡ್ತಾಯಿದ್ರು. ಆಮೇಲೆ ಸಗಣಿ ಕಲಿಸ್ಬಿಟ್ಟು ಉಯ್ಯೋದು, ಆವಾಗ ಒಲೆ ಆ ಥರದ್ದು ಒಟ್ಟಿನಲ್ಲಿ ಅದೆಲ್ಲ ಏನೇನೋ ಮಾಡ್ಕೊಂಡು ಬಂದು ತುಂಬ ಎಲ್ಲ ಒಂದೊಂದು ಥರ ಮಾತಾಡೋರು. ಏನು ಇವಳು ಈ ಥರ ಹಿಂಗೆಲ್ಲ ಮಾಡ್ತಾಳೆ ಅಂತ. ನಾನು ಯಾರಿಗೂ ಏನಿದ್ರು ಅಂದ್ಕೊಂಡ್ರೆ ಮಾತಾಡಿದ್ರೆ ನನ್ನ ಬಗ್ಗೆ ಮಾತಾಡ್ತಾಯಿರಿ, ನಾನು ಕೆಲಸ ಮಾಡ್ತಾಯಿರ್ತೀನಿ ಅಂತೇಳಿ ಆಮೇಲೆ ಅಷ್ಟರಲ್ಲಿ ನಂದು ಮದುವೆ ಆಯಿತು 1988ರಲ್ಲಿ. 1988ರಲ್ಲಿ ಮದುವೆ ಆಯಿತು ನಂದು. ಮದುವೆ ಸೆಟ್ಟಾಯಿತು. ಮದುವೆ ಸೆಟ್ಟಾದಮೇಲೆ ಮದುವೆಯಾಗಿ ಅದೇ ಊರಲ್ಲಿ ಇದ್ದವು ನಾವು. ಅದೇ ಊರಲ್ಲಿದ್ದರೂ ನಾನೇನು ಮಾಡಿದೆ, ನಾನು ಈ ಥರ ಎಲ್ಲ ಹೋರಾಟಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು 2 ಮಕ್ಕಳಾಗಂಟ ಹೋಗಿಲ್ಲ. ಮಕ್ಕಳಾದಮೇಲೆ ನಾನು ಅಂಗಡಿ ವ್ಯಾಪಾರ ಮಾಡೋಕ್ಕೂ ಹೋದೆ. ನಮ್ಮ ಮನೆಯವರು ಸೈಕಲ್ ಶಾಪ್ ಇಟ್ಟಿದ್ದರು. ನಾನು ಕಾಫಿ ಟೀ ಬಜ್ಜಿ ಬೋಂಡ ಎಲ್ಲ ಮಾಡ್ಕೊಂಡಿದ್ದೆ. ಬೇಗ ಮಾಡಿಬಿಟ್ಟು ಹೋರಾಟಕ್ಕೆಲ್ಲ ಹೋಗ್ತಾಯಿದ್ದೆ. ಆವಾಗ ಇವರು ತುಂಬ ಕಿರುಕುಳ ಕೊಡ್ತಾಯಿದ್ರು ನಮ್ಮ ಮನೆಯವರು, ಈ ಥರ ಎಲ್ಲ ಹೋರಾಟಕ್ಕೆ ಹೋಗ್ತಾಳೆ, ಈ ಥರ ಎಲ್ಲ ಮಾಡ್ತಾಳೆ ಅಂತ. ನಾನು ಅವರು ಹೊಡೆದ್ರು ಏನು ಹೆದರ್ಕೊಳ್ತಾ ಇರಲಿಲ್ಲ. ಸಾಯಂಕಾಲ ಡ್ರಿಂಕ್ಸ್ ಮಾಡ್ಕೊಂಬಂದು ಹೊಡೆಯೋರು, ತಿರ್ಗಾ ಬೆಳಿಗ್ಗೆ ಎದ್ದು ನಾನು ಈ ಥರ ಹೋಗ್ತಾಯಿದ್ದೆ. ಆವಾಗ ಹೋಗ್ಬಿಟ್ಟು ಬಂದರೂ ಅವ್ರೇನು ಮಾಡಿದ್ರು, ಇವಳು ಎಷ್ಟು ಹೇಳಿದ್ರು ಇಲ್ಲಿ ಕೇಳಲ್ಲ ಅಂದ್ಬಿಟ್ಟು ಬೆಂಗಳೂರಿಗೆ ನಮ್ಮನ್ನ ಬಿಟ್ಬಿಟ್ಟು ಅವ್ರು ಬೆಂಗಳೂರಿಗೆ ಬಂದು ಸೆಟ್ಲಾಗ್ಬಿಟ್ರು. ನಾವೆಲ್ಲ ಕಡೆ ಹುಡುಕ್ತಾ ಇರಲಿಲ್ಲ, ಬೆಂಗಳೂರಿಗೆ ಬಂದರು. ನಮಗೆ ಆವಾಗ ಬೆಂಗಳೂರು ರಾಜಧಾನಿ ಅಂದರೆ ತುಂಬ ಭಯ. ಹಳ್ಳಿ ಹೆಣ್ಮಗಳು ನಮಗೆ ಎಲ್ಲೂ ಹೋಗಿಲ್ಲ ನಾವು. ಮಂಡ್ಯ ಮದ್ದೂರು ಅಷ್ಟೇ ಗೊತ್ತಿರೋದು. ನಾವು ಬೆಂಗಳೂರು ಎಲ್ಲ ಐತೆ ಏನು ಹೋಗ್ಬೇಕು ಅಂತ ಗೊತ್ತಿಲ್ಲ. ಆಮೇಲೆ ಒಂದು ಸಲ ಮದುವೆ ಆದಮೇಲೆ ನಮ್ಮ ಮನೆಯವ್ರು ನಮ್ಮ ನಾದಿನಿ ಮನೆ ಕರ್ಕೊಂಬಂದಿದ್ರು, ಉದಯರಂಗ ಬಸ್ ಹತ್ತಿ. ಅದೇ ನಾನು ಜ್ಞಾಪಕದಲ್ಲಿ ಇಟ್ಕೊಂಡು ನಮ್ಮ ಮಕ್ಕಳನ್ನ ಚಿಕ್ಕ ಮಕ್ಕಳಾದ್ರೂ ಇಬ್ಬರೂ ಅಂಗಡಿ ಹತ್ರ ಬಿಟ್ಬಿಟ್ಟು ಕಾಫಿ ಟೀ ಮಾಡಿಬಿಟ್ಟು ಬಜ್ಜಿ ಬೋಂಡ ಹಾಕ್ಬಿಟ್ಟು, ನೀವು ವ್ಯಾಪಾರ ಮಾಡ್ಕೊಂಡಿರ್ರಿ ಅಪ್ಪ, ನಿಮ್ಮಪ್ಪ ಫೈನಾನ್ಸ್ ಸಾಲ ಎಲ್ಲ ಮಾಡಿಬಿಟ್ಟು ಹೊಟ್ಟೋಗವ್ರೆ, ಅದು ಕಟ್ಟಬೇಕು, ನಾನು ಅಪ್ಪ ಎಲ್ಲಿರೋದು ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಉದಯರಂಗ ಬಸ್ ಹತ್ತಿ ಬಂದ್ಬಿಟ್ಟು ನೈಂಡಳ್ಳಿಲಿ ಇಳ್ಕೊಂಡೆ. ನೈಂಡಳ್ಳಿ ಸ್ಟಾಪ್ ಕೊಟ್ಟರು, ಇಳ್ಕೊಂಡು ಆ ರೋಡ್ ಒಂದು 2 ಸಲ ಕರ್ಕೊಂಬಂದಿದ್ರು ನಮ್ಮ ನಾದಿನಿ ಮನೆಗೆ. ಅದೇ ಗುರ್ತು ಹಿಡ್ಕೊಂಡು ಹೋದೆ. ನಮ್ಮ ನಾದಿನಿ ಮನೇಲಿದ್ದರು. ಅವಾಗಿದ್ದು ಮಾತಾಡಿ ನಮ್ಮ ನಾದಿನಿ ಹತ್ರ ಈ ಥರ ಎಲ್ಲ ಮಾಡಿಬಿಟ್ಟು ಬಂದವ್ರೆ ಅಂತ. ಅವರೇನೋ ನನ್ನ ಮೇಲೆ ಈ ಥರ ಎಲ್ಲ ಹಿಂಗೆ ಹೋಗ್ತಾಳೆ, ರಸ್ತೆ ತಡೆ ರೈಲು ತಡೆಗೆ ಹೋಗ್ತಾಳೆ, ಈ ಥರ ಸಂಘಟನೆಗೆ ಹೋಗ್ತಾಳೆ, ನನಗೆಲ್ಲ ಇಷ್ಟ ಆಗಲ್ಲ, ಹಾಗೆ ಹೀಗೆ ಅಂದ್ಕೊಂಡು ಇವಳೇ ಸಾಲ ಮಾಡಿಬಿಟ್ಟವಳೆ. ಈಗೆಲ್ಲ ಅವ್ರು ಸಾಲ ಮಾಡಿ ಡ್ರಿಂಕ್ಸ್ ಮಾಡ್ಕೊಂಡು ಫಿಲಮ್ ನೋಡಿಸ್ತಾ ಸಾಲ ಮಾಡಿ ನನ್ನ ಮೇಲೆ ಹೇಳಿದ್ರು. ಸರಿ, ನಾನು ಅದಕ್ಕೂ ಆಯಿತು, ನಾನು ಏನು ಮಾಡಿಲ್ಲ ಆಂಟಿ, ನಾನು ಇಷ್ಟು ಕೆಲಸ ಮಾಡಿದ್ದೀನಿ ಅಂತ. ನಾನು ಬರಲ್ಲ ಇನ್ನು ಗೆದ್ಲಿಗೆರೆಗೆ, ನಾನು ಇಲ್ಲೇ ಅಂಗಡಿ ಇಡ್ತೀನಿ ಅಂದರು. ನಾನು ಸರಿ ಅಂದ್ಬಿಟ್ಟು ಹೇಳ್ಬಿಟ್ಟು ನಾನು 1 ವರ್ಷ ಅಲ್ಲೇ ಇದ್ದೆ. ಏನಂದರೆ ಅವ್ರು ಫೈನಾನ್ಸ್ ಎಲ್ಲ ಸಾಲ ಮಾಡಿದರು. ಈ ಮುತ್ತು ಫೈನಾನ್ಸ್ ಅಂತಾರಲ್ಲ, ಆ ಥರ ಫೈನಾನ್ಸಲ್ಲೆಲ್ಲ ದುಡ್ಡು ಕೊಡ್ತಾಯಿದ್ರು. ಆ ಥರ ಸಾಲ ಮಾಡಿದರು. ನಾನು ಬಜ್ಜಿ ಬೋಂಡ ಅಡುಗೆ ಮಾಡಿ ಅಲ್ಲೇ ಊಟ ಕೊಟ್ಟು ಆವಾಗ ಎಲ್ಲ ಸಾಲ ಎಲ್ಲ ತೀರಿಸ್ಬಿಟ್ಟು ನೆಕ್ಸ್ಟು ಬೆಂಗಳೂರಿಗೆ ಬಂದೆ. ನಾನು ಬೆಂಗಳೂರಿಗೆ ಅದು ಆಚೆ ಕಡೆ ಶಬ್ದ ಬಂತಲ್ಲ, ನೀವೇನು ಹೇಳಿದ್ದು ಅದು ತಿರ್ಗಾಗಿ ಹೌದಾ, ಜಸ್ಟ್ ಇದು ನೀವು ವಾಪಸ್ ಹೋಗಿ ಫೈನಾನ್ಸ್ ಅದೇ ಅವರು ಫೈನಾನ್ಸಲ್ಲೆಲ್ಲ ಸಾಲ ಮಾಡಿಬಿಟ್ಟು ಬಂದುಬಿಟ್ಟಿದ್ರು. ಸರಿ, ನಾನು ಅವ್ರ ಹೆಣ್ಮಗಳಾಗಿರೋದ್ರಿಂದ ನನಗೆ ಒಂಥರ ಅವಮಾನ. ನಮ್ಮ ಕುಟುಂಬ ದೊಡ್ಡ ಕುಟುಂಬ, ತುಂಬ ಫ್ಯಾಮಿಲಿ ದೊಡ್ಡದಿತ್ತು. ನಮ್ಮ ಅಮ್ಮಂಗೂ ಒಂದು ಮಾತು ಬರ್ತದೆ ಅಂತ ಹೇಳ್ಬಿಟ್ಟು ನಾನು ಕಾಫಿ ಟೀ ಮಾಡಿ ಬಜ್ಜಿ ಬೋಂಡ ಮಾಡಿ ಆವಾಗ ಅಲ್ಲಿಂದ ಅಡುಗೆ ಮಾಡಿ, ನನ್ನ ಹತ್ರ ಕಾಸು ಇರಲಿಲ್ಲ ಬಂಡವಾಳ ಹಾಕೋಕ್ಕೆ. ಈ ಮದುವೆಗಳಾದರೆ ನಮ್ಮ ಮಕ್ಳು ಕಳಿಸ್ಬಿಟ್ಟು ಬಕೆಟ್ಗೆ ಊಟ ತರಿಸ್ಬಿಟ್ಟು ಅಂದರೆ ವ್ಯಾಪಾರ ಮಾಡ್ಕೊಳ್ತಾಯಿದ್ದೆ. ಆಮೇಲೆ ಹಳ್ಳಿ ಕಡೆ ಈ ತೀರೋಗ್ಬಿಟ್ಟವ್ರಿಗೆ ತಿಥಿ ಅಂತ ಮಾಡ್ತಾರೆ, ಅಲ್ಲಿಂದ ಊಟ ತರಿಸ್ಬಿಟ್ಟು ನನ್ನ ಮಕ್ಳು ಕಳಿಸಿ ನನ್ನ ತಮ್ಮವ್ರು ಕೊಟ್ಟು ಕಳಿಸ್ಬಿಡೋರು. ಅದು ವ್ಯಾಪಾರ ಮಾಡಿ ಫೈನಾನ್ಸ್ ಎಲ್ಲ ಕಟ್ಟಿ ನನ್ನ ಸಾಲ ಎಲ್ಲ ತೀರಿಸ್ಕೊಂಡು ಎಲ್ಲ ಸಾಲನೂ ತೀರ್ತು. ನನ್ನ ಮಕ್ಕಳು ಅಲ್ಲೇ, ನಮ್ಮಮ್ಮ ಅಂದರು ನಾನು ಇಲ್ಲೇ ಓದಿಸ್ತೀನಿ,
ನೀನು ಹೋಗಿ ಹುಷಾರು. ಬೆಂಗಳೂರಿಗೆ ಬರ್ಬೇಕಾದ್ರೆ ನಮ್ಮ ಮನೇಲಿ ನನ್ನ ತಮ್ಮಂದಿರು ನಮ್ಮ ಅಮ್ಮ ಎಲ್ಲ ಅಳ್ತಾ ಕಳಿಸಿದ್ರು. ಕೊಲೆ ಮಾಡಿಬಿಟ್ರು ಗೊತ್ತಾಗಲ್ಲ, ತುಂಬ ಕೊಲೆಗಳಾಯ್ತಾ ಇದೆ ಅಲ್ಲಿ, ಬೆಂಗಳೂರು ಅಂದರೆ ಭಯ ಅಂತೇಳಿ. ನಾನು ಧೈರ್ಯವಾಗಿರ್ತೀನಿ, ನನಗೇನು ಆಗಲ್ಲ ಅಂದ್ಬಿಟ್ಟು ಬಂದು ಆಮೇಲೆ ಒಂದು ಮನೆ ಮಾಡ್ಕೊಂಡು ಚಿಕ್ಕದಾಗಿ ಒಂದು 6,000 ಅಡ್ವಾನ್ಸ್ ಕೊಟ್ಕೊಂಡು ಮನೆ ಮಾಡ್ಕೊಂಡು ಇಲ್ಲೇ ಬೆಂಗಳೂರಲ್ಲಿ ಬಂದು ಸೆಟ್ಲಾದೋ. ನನ್ನ ತಮ್ಮ ಒಂದೊಂದು ಸ್ವಲ್ಪ ಸಾಮಾನೆಲ್ಲ ತಂದುಕೊಟ್ಟ. ಆವಾಗ ನನಗೆ ಎಲ್ಲಿಗೆ ಹೋಗಬೇಕು, ಇಲ್ಲಿ ಹೋಟ್ಲು ಮಾಡೋಕ್ಕೆ ಅಂತ ಬಂದದ್ದು. ಇಲ್ಲೂ ನಮ್ಮ ಮನೆಯವ್ರು ಸೈಕಲ್ ಶಾಪ್ ಮಾಡ್ತಾರೆ, ನಾನು ಹೋಟ್ಲು ಮಾಡೋದ ಅಂತ ಬಂದೆ. ನನಗೆ ನಾಯಿಂಡಹಳ್ಳಿ ಏರಿಯಾ ನೋಡ್ಬಿಟ್ಟು ಭಯ ಆಗ್ಬಿಡ್ತು. ಫುಲ್ ಎಲ್ಲ ಹುಡುಗರುಗಳೇ ಕುಂತ್ಕೊತಾಯಿದ್ರು, ಸಿಗರೇಟ್ ಸೇದೋದು ಕುಡಿಯೋದು ಆ ಥರನೇ ಇದ್ದರು. ನಾನು ಈ ಸರ್ಕಲಲ್ಲಿ ಕುಂತ್ಕೊಂಡು ಹೋಟ್ಲು ಮಾಡೋದು ಬೇಡ ಅಂತೇಳಿ ನಮ್ಮ ನಾದಿನಿಗೆ ಹೇಳಿದೆ, ನಾನು ನಮ್ಮ ಯಜಮಾನ್ರ ತಂಗಿಗೆ, ನಾನು ಹೋಟ್ಲು ಮಾಡಲ್ಲ ಅಂತೇಳಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ. ಗಾರ್ಮೆಂಟ್ಸಲ್ಲಿ ನಿನ್ನ ಕೈಲಿ ಆಯ್ತದ ಅಂದರು. ಇಲ್ಲ ನಾನು ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ಒಂದು 2-3 ಕಡೆ ಕೇಳಿದೆ, ಎಲ್ಲೋಗಿಲ್ಲ. ನಾವು ಒಂದು ಬಿಲ್ಡಿಂಗಲ್ಲಿ ಮನೆ ಮಾಡ್ಕೊಂಡಿದ್ವಲ್ಲ, ಅಲ್ಲಿ ಹುಡುಗಿಯರು ಶಿವಮೊಗ್ಗದ ಕಡೆಯವರು ಹುಡುಗಿಯರು ಬ್ಯಾಚುಲರ್ಸ್ ಇದ್ದರು. ಅವ್ರನ್ನ ಕೇಳಿದೆ, ಕೆಲಸ ಏನಾರು ಕೊಡ್ತಾರಾ ಇಲ್ಲಿ ಅಂತ. ಏನು ಓದಿದ್ದೀರಾ ಅಂದರು. ನಾನು SLC ಓದಿದ್ದೀನಿ ಅಂತಂದೆ. ಸರಿ ಬನ್ನಿ ಆಂಟಿ ಅಂದ್ಬಿಟ್ಟು ಚಾಯ್ಸ್ ಅಪರಲ್ಸ್ ಅಂತದೆ, ಚಾಯ್ಸು ಇಲ್ಲಿ ನಾಯಿಂಡಹಳ್ಳಿಲಿ ಅಲ್ಲಿ ಕರ್ಕೊಂಡೋದ್ರು. ಅಲ್ಲಿ ಕರ್ಕೊಂಡೋಗಿ ಬೇರೆ ಕಡೆ ಮಾಡ್ತಾಯಿದ್ದೆ ಅಂತ ಹೇಳಿದ್ರು. ನಾನು ಗಾರ್ಮೆಂಟ್ಸ್ ಬಗ್ಗೆ ಏನೂ ಗೊತ್ತಿಲ್ಲ. PM ಬಂದರು, ನಮ್ಮದು TC ಎಲ್ಲ ತಗೊಂಡ್ರು. ಏನು ಓದಿದ್ದೀರಿ? SLC ಅಂದೆ. ಎಲ್ಲಿ ಮಾಡ್ತಾಯಿದ್ರಿ ಅಂದರೆ ಆ ಹುಡುಗಿ ಹೇಳಿದರು, ರಿಬೌಂಡಲ್ಲಿ ಮಾಡ್ತಾಯಿದೆ ಅಂತ. ಆ ಹುಡುಗಿ ಹೇಳಿದ್ಲು, ಬ್ಯಾಚಿಂದ ಫಿನಿಶಿಂಗ್ ಪೀಸ್ ತಗೊಂಡೋಯ್ತಾ ಇದೆ ಅಂತ ಹೇಳು ಅಂತ ಹೇಳಿದ್ರು. ನನಗೆ ಅದು ಬರ್ತಾಯಿಲ್ಲ ಆವಾಗ. ಫಸ್ಟು ಹಳ್ಳಿಯಿಂದ ಬಂದಿರೋ ಹೆಣ್ಮಗಳು ಬ್ಯಾಚು ಫಿನಿಶಿಂಗು ಅಂದರೆ ಏನು ಅಂದರೆ ಗೊತ್ತಿಲ್ಲ. ನಾನೇನಂದರೆ ಕೆಳಗಡೆಯಿಂದ ಮೇಲ್ಗಡೆ ಪೀಸ್ ತಗೊಂಡೋಯ್ತಾ ಇದೆ ಅಂದೆ. ಕೆಳಗಡೆಯಿಂದ ಮೇಲ್ಗಡೆಗೆ ಎಲ್ಲಿ ಪೀಸ್ ತಗೊಂಡೋಯ್ತಾ ಇದೆ ಅಂತ PM ಒಂಥರ ಇದರಲ್ಲಿ ನೋಡಿದ್ರು. ನಾನಂದೆ, ಸರ್ ನಾನು ಅದೇ ಥರ ಮಾಡೋದು, ನಾನು ಹಳ್ಳಿಯವಳು, ನನಗೆ ಗೊತ್ತಾಗಲ್ಲ ಸರ್, ಅಷ್ಟೇ ನಾನು ಮಾಡ್ತಾಯಿದ್ದದ್ದು. ಹೌದಾ, ಏನು ಕೊಟ್ಟರು ಕೆಲಸ ಮಾಡ್ತೀಯ ಅಂದರು. ಏನು ಕೊಟ್ಟರು ಕೆಲಸ ಮಾಡ್ತೀನಿ ಸರ್. ನೀವು ಕಸ ಗುಡಿಸಿ ಅಂದರೂ ಗುಡಿಸ್ತೀನಿ, ಕೆಲಸ ಮಾಡು ಅಂದರೂ ಮಾಡ್ತೀನಿ, ಟೈಲರಿಂಗ್ ಒಂದು ಬರಲ್ಲ, ಬೇರೆ ಕೆಲಸ ಎಲ್ಲ ಮಾಡ್ತೀನಿ ಸರ್ ಅಂತಂದೆ. ಸರಿ ಆಯಿತು ಅಂದ್ಬಿಟ್ಟು ಮಾಸ್ಟ್ರನ್ನ ಸೂಪ್ರೈಸರ್ನ ಕರೆದ್ಬಿಟ್ಟು ಕಟಿಂಗ್ ಸೆಕ್ಷನ್ಗೆ ಕಳಿಸಿದ್ರು. ಅಲ್ಲಿ ನಂಬರ್ ಹಾಕಿಂಗು ಮಾಡಿ ಅಂತ. ಸರಿ ನಾನು ಮಾಡ್ತಾಯಿದ್ದೆ. ನಿಮ್ಮ ಗಾರ್ಮೆಂಟ್ ಕೆಲಸದ ಹೋಗೋಕ್ ಮುಂಚೆ ಇನ್ನೊಂದು ಸ್ವಲ್ಪ ಪ್ರಶ್ನೆಗಳಿದೆ, ನೀವು ಏನು ಹೇಳಿದ್ದೀರಾ ಅದ್ರ ಬಗ್ಗೆ. ಸೊ ನೀವ್ ಹೇಳಿದ್ದು ನಿಮ್ ತಂದೆಯವರು ವಿಷ ತಗೊಂಡು ತೀರ್ಕೊಂಡ್ರು ಅಂದ್ರೆ ಏನಕ್ಕೆ ಅವರು? ಅದು ನಮ್ಮ ದೊಡ್ಡಪ್ಪ, ನಾವು ಅವರೆಲ್ಲ ಇಬ್ಬಿಬ್ರು ಮಕ್ಕಳು, ಅವ್ರಿಗೆ ಅಷ್ಟೇ. ನಾವು 8 ಜನ ಮಕ್ಕಳು. ನಮ್ಮ ತಾಯಿಗೆ ಯಾವಾಗಲೂ ಹುಷಾರು ತಪ್ಪುತ್ತಾಯಿತ್ತು. ನಮ್ಮ ತಂದೆ ಒಂದು ಸ್ವಲ್ಪ ಸಾಲ ಮಾಡ್ಕೊಂಡಿದ್ರು, ತುಂಬ ರೈತರ ಸಾಲ ಆಗಿತ್ತು. ಆವಾಗ ಸೊಸೈಟಿಲಿ ಸಾಲ ಮಾಡ್ಕೊಂಡ್ರಾಗ ಬಂದ್ಬಿಟ್ಟು ಅವರು ಎಲ್ಲ ಕಣಜ ಇರ್ತದೆ. ಕಣಜ ಅಂದರೆ ನಿಮಗೆ ಗೊತ್ತಿಲ್ವೇನೋ, ಭತ್ತ ತುಂಬ್ತಾಯಿದ್ರು ಅವಾಗ ಬೆಳೆದ್ಬಿಟ್ಟು. ಅದರಲ್ಲೆಲ್ಲ ಭತ್ತ ಎಲ್ಲ ತುಂಬ್ಕೊಂಡು ರೇಡಿಯೋದಿಂದ್ರೂ ಬಿಟ್ಟಿರಲಿಲ್ಲ, ಅಂಡೆ ಪಾತ್ರೆ ಎಲ್ಲ. ನಮ್ಮ ತಂದೆ ಏನು ಹೇಳಿದ್ರು, ಬರ್ತಾರೆ ಹಿಂಗೆ, ನೀವು ಯಾರನ್ನೂ ಒಳಗಡೆ ಸೇರಿಸ್ಬೇಡ್ರಿ, ಯಾರೂ ಇಲ್ಲ, ನಮ್ಮ ತಂದೆ ಇಲ್ಲ ಅಂತೇಳಿ ಅಂತ ಹೇಳಿದ್ರು. ಅವ್ರು ಏನು ಮಾಡಿದ್ರು, ನಮ್ಮನ್ನೆಲ್ಲರೂ ಮಕ್ಳುಗಳ್ನ ತಳ್ಳಿಬಿಟ್ಟು ಅವರೆಲ್ಲ ಫುಲ್ಲು ತುಂಬ್ಕೊಂಡು ಎತ್ತಿನ ಗಾಡಿಗೆ ತುಂಬ್ಕೊಂಡು ತಗೊಂಡ್ಬಿಟ್ರು. ಸೊಸೈಟಿ ಅಂತ ಸಾಲ ಮಾಡಿದರು. ಗೌರಿ ಸೊಸೈಟಿ ಅಂತ ಇರ್ತದೆ, ಸರ್ಕಾರದ್ದು ಸೊಸೈಟಿ ಇರ್ತದಲ್ಲ, ಅದರಲ್ಲಿ ಒಪ್ಪಿಗೆ ಸಾಲ ಏನು ಅಂತ ಇರ್ತದೆ, ಅದು ತಗೊಂಡಿದ್ರು. ಆ ಥರ ಎಲ್ಲ ತುಂಬ್ಕೊಂಡು ಹೊಂಟೋಗ್ಬಿಟ್ರು. ಸರಿ ಅಂದ್ಬಿಟ್ಟು ನಮ್ಮ ತಂದೆ ಅವಾಗ ಹತ್ಕೊಂಡು ಮಂಡ್ಯಕ್ಕೆ ಹೋದರು. ನಮ್ಮ ತಾಯಿ ಅಲ್ಲಿದ್ರಲ್ಲ, ಅವ್ರ ತಾಯಿ ಮನೇಲಿ. ಆಗ ನಮ್ಮ ಅಜ್ಜಿ, ನಮ್ಮ ತಾಯಿಯರ ತಾಯಿ, ಆವಾಗ ಅವರು ನಮ್ಮ ಅಜ್ಜಿನೂ ಟೀಚರು, ನಮ್ಮ ತಾತನೂ ಟೀಚರ್ ಆಗಿದ್ದಾರಲ್ಲ, ಅವರು ತಕ್ಷಣ ದುಡ್ಡು ಕೊಟ್ಟು ಕಳಿಸಿ ಅದೆಲ್ಲ ಸೊಸೈಟಿಗೆ ದುಡ್ಡು ಕಟ್ಬಿಟ್ಟು ಸಾಮಾನೆಲ್ಲ ತುಂಬ್ಕೊಂಡು ಬಂದರು. ನಮ್ಮ ತಂದೆಗೆ ಗದ್ದೆ ಬಿಟ್ಟಿದ್ರು, ಚಿಕ್ಕ ಮಗ ಅಂತ ಗದ್ದೆ ಬಿಟ್ಟಿದ್ರು. ಆ ಗದ್ದೆ ಉಳಕ್ಕೆ ಹೋದಾಗ ನಮ್ಮ 2ನೇ ದೊಡ್ಡಪ್ಪ ಹೋಗ್ಬಿಟ್ಟು ಅಡ್ಲಾಗಿ ಮಲ್ಕೊಬಿಟ್ರಂತೆ, ನನಗೆ ಬರಬೇಕು ಅಂತೇಳಿ. ಆವಾಗ ನಮ್ಮ ತಂದೆ ಹಿಂದಕ್ಕೆ ಹಸುಗಳನ್ನ ಅಟ್ಕೊಂಡು ಹಿಂದೆ ಬಂದುಬಿಟ್ರಂತೆ. ಮೈನ್ ರೋಡ್ ಹತ್ರ ಕೂತಿದ್ರಲ್ಲ, ಈ ಜನಗಳೆಲ್ಲ ಕುಂತಿರ್ತಾರಲ್ಲ, ಅವ್ರಂದ್ರಂತೆ, ನೀನೇನು ಗಂಡಸೇನಪ್ಪ ಮಾದಯ್ಯ, ನಿನಗೆ ತಾನೇ ಕೊಟ್ಟಿದ್ದು, ನೀನು ಯಾಕೆ ನಿಮ್ಮ ಅಣ್ಣಂಗೆ ಎದ್ರಕ ಬಂದೆ ಅಂತಂದ್ರಂತೆ. ನಮ್ಮ ದೊಡ್ಡಪ್ಪ ಹೋಗಿ ಅಡ್ಲಾಗಿ ಮಲ್ಕೊಂಡ್ರು. ಅಣ್ಣನ ಮೇಲೆ ನಾನು ಉಳಕ್ಕಾಯ್ತದ ಅಂದ್ಬಿಟ್ಟು ಬಂದ್ಬಿಟ್ರು. ಆ ಥರ ಎಲ್ಲ ತುಂಬ ಟಾರ್ಚರ್ಗೆ, ಹಿಂಸೆಗೆ, ಸಾಲದ್ದು. ಆಮೇಲೆ ನಾವು 8 ಜನ ಮಕ್ಳುಗಳು, ಯಾವ ರೀತಿ ಸಂಸಾರ ಮಾಡಬೇಕು ಅಂತ ನಮ್ಮ ತಂದೆ ಗೊತ್ತಿದ್ದು ವಿಷ ಕುಡಿದ್ಬಿಟ್ಟು ಸೋತು. ಈ ಥರ ಸೊಸೈಟಿನಲ್ಲಿ ಸಾಲ ತಗೊಂಡು ಮತ್ತೆ ಜಪ್ತಿ ಮಾಡೋಕ್ಕೆ ಬರೋದು ಆ ಥರ ತುಂಬ ಆಗ್ತಾಯಿತ್ತು. ಆವಾಗೆಲ್ಲ ತುಂಬ ಆಗ್ತಾಯಿತ್ತು. ಆವಾಗ ಇದೆಲ್ಲ ಆಗ್ತಾಯಿದ್ದು ನೋಡಿಬಿಟ್ಟು ಆವಾಗ ರೈತರು ಅದು ಚಳುವಳಿಗೆ ಎದ್ದದ್ದು. ಆವಾಗ ಬೋರ್ಡೆ ಹಾಕಿದ್ರು, ರೈತರು ರೈತರನ್ನ ಮೀಟ್ ಮಾಡದೆ ಒಳಗಡೆ ಅಲೋ ಇಲ್ಲ ಅಂತೇಳಿ ಬೋರ್ಡ್ ಹಾಕಿದ್ರು.
ಈ ರೈತರ ಸಂಘದವರೇ. ಈಗ ನಾವು ಯೂನಿಯನ್ ಗಾರ್ಮೆಂಟ್ ಆ್ಯಂಡ್ ಟೆಕ್ಸ್ಟೈಲ್ ವರ್ಕರ್ಸ್ ಯೂನಿಯನ್ ಅಂತ ಯಾವ ರೀತಿ ಹಿಂಗೆ ಕಟ್ಕೊಂಡಿದ್ದೋ ಆ ಥರ ಅವರು ಒಂದು ರೈತರ ಚಳುವಳಿ ಅಂತ ಹಾಕೊಂಡಾಗ ಅವರು ಬೋರ್ಡ್ ಹಾಕಿದ್ಮೇಲೆ ಆವಾಗ ಬರೋದು ಬಿಟ್ಟರು. ಆದರೆ ಡೈರೆಕ್ಟಾಗಿ ಒಟ್ನಲ್ಲಿ ಟೈಮ್ ಕೊಡ್ತಾಯಿದ್ರು. ಸೊಸೈಟಿಲಿ ಸಾಲ ತಗೊಂಡು ಈಗ ಬೆಳೆನೂ ಆಗಿಲ್ಲ, ಏನೂ ಆಗಿಲ್ಲ, ಸಾಲ ಕಟ್ಟಿಲ್ಲ ಅಂದರೆ ಬಂದು ಮನೆಯೊಳಗೆ ಏನು ಇರ್ತದೆ ಎಲ್ಲ ತುಂಬ್ಕೊಂಡು ಹೋಗ್ಬಿಡ್ತಾಯಿದ್ರು. ಆ ಥರ ಅವಾಗ ಆಗ್ತಾಯಿತ್ತು. ಈ ರೈತರು ಯಾವಾಗ ಚಳುವಳಿ ಆದಮೇಲೆ ಅದು ಕಂಟ್ರೋಲ್ ಆಯಿತು. ಅಷ್ಟರಲ್ಲಿ ನಮ್ಮಪ್ಪ ತೀರೋಗಿದ್ರು. ನಿಮ್ಮ ಗಂಡ ಕೂಡ ಫೈನಾನ್ಸ್ ಅಲ್ಲಿ ದುಡ್ಡು ತಗೊಂಡಿದ್ರು. ಹೌದು. ಏನಕ್ಕೆ ಅವ್ರು ರೈತರು ಸೈಕಲ್ ಶಾಪ್ ಇಟ್ಟಿದ್ರು. ಸೈಕಲ್ ಶಾಪ್ ಇಕ್ಕಿದ್ರು, ಬಂಡವಾಳ ಹಾಕೋಕ್ಕೆ ಅಂದ್ಬಿಟ್ಟು ಮಾಡೋರು. ಅವ್ರೇನು ಮಾಡೋರು, ಜಾಸ್ತಿ ಡ್ರಿಂಕ್ಸು, ಫಿಲಮ್ ಹುಚ್ಚವ್ರಿಗೆ. ಬೆಳಿಗ್ಗೆ 8 ಗಂಟೆಗೆ ಹೋದರೆ ರಾತ್ರಿ 10:30ಗೆ ಬಂದರು. ಆಗ ಮಾರ್ನಿಂಗ್ ಶೋ, ಫಸ್ಟ್ ಶೋ, ಸೆಕೆಂಡ್ ಶೋ ಅಂತ ಫಿಲಮ್ ಮಂಡ್ಯದಲ್ಲಿ. ಈ 4 ಫಿಲಮ್ ನೋಡ್ಕೊಂಡು ರಾತ್ರಿ 11 ಗಂಟೆಗೆ ಬರ್ತಾಯಿದ್ರು. ಆವಾಗ ನಾವು ನಮ್ಮನ್ನ ಅಂಗಡಿ ಹತ್ರ ಇರ್ತಾಯಿದ್ದೋ ಕಾಫಿ ಟೀ ಬಂದಮೇಲೆ ಅವ್ರಿಗೆ ವ್ಯಾಪಾರ ಮಾಡಿರೋದು ಎಷ್ಟು ಉಳಿದಿತ್ತು ಏನು ಅಂತ ಅವ್ರಿಗೆ ಲೆಕ್ಕ ಕೊಡಬೇಕಾಗಿತ್ತು ನಾವು. ಆ ಥರ ಎಲ್ಲ ಫೈನಾನ್ಸಲ್ಲಿ ತಗೊಂಡು ಸಾಲ ಮಾಡ್ಕೊಂಡು ಅವರು ಬಿಟ್ಬಿಟ್ಟು ನಮ್ಮನ್ನ ಬೆಂಗಳೂರು ಕಡೆ ಬಂದ್ಬಿಟ್ರು. ಮತ್ತೆ ನೀವು ಹೇಳಿದ್ರಿ ನಿಮ್ಮ ಅಮ್ಮ ಮತ್ತೆ ಅಣ್ಣ ತಮ್ಮಂದ್ರೆಲ್ಲ ಹಾಕೊಂಡು ನಿಮ್ಮನ್ನ ಹೌದು. ನೀವು ಭಯ ನನಗೆ ಭಯ ಆಯ್ತಾಯಿತ್ತು ಅಂತಂದರೆ ನಮ್ಮಮ್ಮ ಒಂದು ಮಾತು ಏನು ಹೇಳಿದ್ರು ಅಂದರೆ, ಫಸ್ಟು ಈ ನಾಟಕ ಎಲ್ಲ ಮಾಡಿದ್ದೆ, ಈ ಥರ ಎಲ್ಲ ನಾನು ಚಳುವಳಿಗೆ ಹೋರಾಟಕ್ಕೆಲ್ಲ ಎಳೀತಾ ಇದ್ನಲ್ಲ, ಆವಾಗ ಗಂಡುಬೀರಿ ಅಂತ ಇದ್ರು ನನ್ನ. ಗಂಡಸು ಥರ ಹೊರಗಡೆ ಇಲ್ಲ, ಗಂಡುಬೀರಿ ಥರ ಇವಳು ಮದುವೆ ಮಾಡಿಕೊಟ್ರು ಎಲ್ಲೂ ಇರಲ್ಲ, ಬಂದ್ಬಿಡ್ತಾಳೆ ಅಂತ ಹೇಳ್ತಾಯಿದ್ರು. ನಮ್ಮಮ್ಮ ಏನಂದ್ರು ಒಂದು ಮಾತು ಅಂದರೆ, ನೀನು ಕಷ್ಟ ಆಗಲಿ ಸುಖ ಆಗಲಿ ನೀನು ಅಲ್ಲೇ ಬಾಳಬೇಕು, ನಮ್ಮ ಮನೆಯೊಳಗೆ ಬರಬಾರ್ದು, ನೀನು ಗಂಡನ ಹತ್ರನೇ ಬಾಳಬೇಕು. ನೀನು ಇಲ್ಲಿ ಈಗ ಬಾಳ್ತಾ ಇದೆಯಲ್ವಾ, ಈಗ ಮಾಡಿಬಿಟ್ಟು ಬೆಂಗಳೂರಿಗೆ ಹೋಗ್ತಾ ಇದೆಯಲ್ವಾ, ನಿನ್ಗೆ ಏನೇ ಕಷ್ಟ ಆದರೂ ಬರಬಾರ್ದು ಅಂದರು. ಇಲ್ಲ, ನಾನು ಏನೇ ಕಷ್ಟ ಆದರೂ ಬರಲ್ಲ ಅಮ್ಮ, ನಾನು ಊಟ ಇದ್ದರೂ ಊಟ ಮಾಡ್ತೀನಿ, ಊಟ ಇಲ್ಲ ಅಂದರೂ ಹಂಗೆ ಮಲಗಿರ್ತೀನಿ, ನಾನು ಏನೇ ಕಷ್ಟ ಆದರೂ ಬರಲ್ಲ ಅಂತೇಳಿ ನಾನು ಹೋಗಿಲ್ಲ. ಅದಕ್ಕೆ ನಮ್ಮಮ್ಮರು ಭಯ, ಒಂದು ಕಡೆ ಭಯ, ಒಂದು ಕಡೆ ಜನ ಆಡ್ಕೊಳ್ತಾರೆ ಅನ್ನೋದು ಒಂದಿತ್ತು. ನನ್ನ ತಮ್ಮಂದಿರೆಲ್ಲ ಫುಲ್ ಹೇಳ್ತಾಯಿದ್ರು, ಅಯ್ಯೋ ಹೊಡೆದ್ಬಿಟ್ಟು ಸಾಯಿಸ್ಬಿಟ್ರೆ ಏನು ಮಾಡೋಕ್ಕಾಯ್ತದೆ. ಬೆಂಗಳೂರು ಅಂದರೆ ತುಂಬ ಭಯ ಇತ್ತು ಅವಾಗ. ನನಗೆ ಬೆಂಗಳೂರಿಗೆ ಬರೋಕ್ಕೂ ಅಂದರೂ ಭಯ ಇರ್ತಾಯಿತ್ತು, ಒಳಗಡೆ ಭಯ ಇರ್ತಾಯಿತ್ತು. ಮೇಲ್ಗಡೆ ಎಲ್ಲರೂ ಗಾರ್ಮೆಂಟ್ಸ್ಗೆಲ್ಲ ಹೋಗ್ತಾರೆ ಅಲ್ವ, ನಾನು ಮಾಡಬೇಕಲ್ವ, ಏನಾದರೂ ಒಂದು ಮಾಡ್ಬೋದು, ಇಷ್ಟೊಂದೆಲ್ಲ ಹೋರಾಟದಲ್ಲಿ ತೊಡ್ಕೊಂಡಿದ್ದೀನಿ, ಏನಾದರೂ ಒಂದು ಮಾಡೋದ ಅನ್ನೋದು ನನಗೆ ಒಂದು ಸ್ವಲ್ಪ ಒಳಗಡೆ ಹಠ ಇತ್ತು. ಮತ್ತೆ ನೀವು ಬೆಂಗಳೂರಿಗೆ ನಾಯಂಡಹಳ್ಳಿಗೆ ಬಂದು ಆವಾಗ ನಾಯಂಡಹಳ್ಳಿ ಹೇಗಿತ್ತು ಒಂದು ರೀತಿ? ಅಯ್ಯೋ, ನಾಯಂಡಹಳ್ಳಿ ತುಂಬ ಕ್ರೂರವಾಗಿತ್ತು. ಫುಲ್ಲು ಅಲ್ಲಲ್ಲೇ ಕೊಲೆ ಮಾಡ್ತಾಯಿದ್ರು. ರೈಲ್ವೆ ಗೇಟ್ ಹತ್ರ ಅಂತೂ ತುಂಬ ಕೊಲೆಗಳಾಗ್ತಾಯಿದ್ವು. ಎಲ್ಲಿ ಭಯ, ಎಲ್ಲ ಚಿಕ್ಕ ಚಿಕ್ಕ ಹುಡುಗರುಗಳು ಎಲ್ಲಿ ಡ್ರಿಂಕ್ಸ್ ಮಾಡ್ಕೊಂಡು ನಿಂತ್ಕೊಳ್ಳೋರು, ಭಯಂಕರವಾಗಿತ್ತು ನಾಯಂಡಹಳ್ಳಿ ಅಂದರೆ. ಆವಾಗ ನಾನು ತುಂಬ ಭಯ ಬೀಳ್ತಾಯಿದ್ದೆ, ಯಪ್ಪ ಏನು ಮಾಡಿಬಿಡ್ತಾರೋ, ಇಷ್ಟೊತ್ತಲ್ಲಿ ಹೋದ್ರೆ ಏನು ಮಾಡಿಬಿಡ್ತಾರೆ ಅನ್ನೋದು ತುಂಬ ಭಯ ಇತ್ತು ಅವಾಗ ನಮಗೆ. ನಾಯಂಡಹಳ್ಳಿ ಆ ಥರ ಇತ್ತು. ಅಲ್ಲೇ ಗಾರ್ಮೆಂಟ್ ಫ್ಯಾಕ್ಟ್ರೀಸ್ ಶುರು? ಅಲ್ಲೇ ಗಾರ್ಮೆಂಟ್ಸು, ರೈಲ್ವೆ ಗೇಟ್ ಹತ್ರ ಚಾಯ್ಸ್ ಅಂತ ಇತ್ತು. ಆವಾಗ ಅಲ್ಲೇ ಗಾರ್ಮೆಂಟ್ಸು ಕೆಲಸ ಸೇರ್ಕೊಂಡೆ. ಬೆಳಿಗ್ಗೆ 8 ಗಂಟೆಗೆ ಹೋದರೆ ರಾತ್ರಿ 7 ಗಂಟೆ 7:30 ಗಂಟೆ ಕೆಲಸ ಮಾಡಿಸ್ತಾಯಿದ್ರು. ಆವಾಗ ಎಷ್ಟಿತ್ತು ಸಂಬಳ ಅಂದರೆ 700 ರೂಪಾಯಿ ಅಷ್ಟೇ. ತಿಂಗಳಿಗೆ 700 ರೂಪಾಯಿ. ಒಂದು ದಿವಸನೂ ತಪ್ಪಿಸ್ಕದೆ, ತಿಂಗಳು 31 ದಿವಸ, 31ನೇ ತಾರೀಕು ಬಿದ್ದರೆ 30ನೇ ತಾರೀಕು ಗಂಟ ಹೋದರೆ 100 ರೂಪಾಯಿ ಅಟೆಂಡೆನ್ಸು, 800 ರೂಪಾಯಿ ಒಂದು ತಿಂಗಳೆಲ್ಲ ದುಡಿಬೇಕಾಗಿತ್ತು. ಆ ಥರ ದುಡ್ಕೊಬಂದು ಆ 800 ರೂಪಾಯಿನೂ ನಮ್ಮ ಮನೆಯವ್ರ ಕೈ ಕೊಡಬೇಕಾಗಿತ್ತು. 800 ರೂಪಾಯಿನೂ ಅವ್ರ ಕೈ ಕೊಡಬೇಕಾಗಿತ್ತು. ಅಯ್ಯೋ, ಆವಾಗ ಎಷ್ಟು ಅಂದರೆ ನಮ್ಮದು 600 ರೂಪಾಯಿ ಇತ್ತು ಬಾಡಿಗೆ. ಹಾಲು ಅಡುಗೆ ಮನೆ ಒಂದು, ಬಚ್ಚಲ ಮನೆ, ಸ್ನಾನಕ್ಕೆ ಮನೆ ಒಂದು, ಟಾಯ್ಲೆಟು 3 ಮನೆಗೆ ಒಂದು. ಅವರು ಸೈಕಲ್ ಸಪ್ಪಲ್ಲಿ ದುಡಿತಿದ್ರೆ ಕಟ್ತಿರ್ಲೇ ಇಲ್ಲ ಅದು ಸರಿಯಾಗಿ. ಅವ್ರು ಏನು ಊಟಕ್ಕೂ ನಮಗೆ ಸರಿಯಾಗಿ ತಂದಾಗ್ತಾ ಇರಲಿಲ್ಲ. ಅರ್ಧ kg ಅಕ್ಕಿ ತಂದು ಕೊಟ್ಟರೆ 2 ದಿವಸ ಮಾಡು ಅಂತ ಹೇಳ್ತಾಯಿದ್ರು. ಎಷ್ಟೋ ದಿವಸ ಹಂಗೆ ಮಲಗಿರ್ತಾಯಿದ್ದೆ, ಹಂಗೆ ಕೆಲ್ಸಕ್ಕೆ ಹೋಗ್ತಾಯಿದ್ದೆ ನಾನು. ನೀರು ಕುಡ್ಕೊಂಡು ನಮ್ಮ ಮನೇಲಿ ತುಂಬ ಚೆನ್ನಾಗಿ ರೈತರ ಮಗಳಾದರೂ ಊಟದಲ್ಲ ಏನೂ ತೊಂದರೆ ಇರಲಿಲ್ಲ, ಊಟ ತಿಂತಾಯಿದ್ದೆ, ಎಲ್ಲ ತಿಂದೆ. ಇಲ್ಲಿ ಬಂದಮೇಲೆ ಊಟ ಎಲ್ಲ ಕಂಟ್ರೋಲ್ ಮಾಡ್ತಾಯಿದ್ರು. ನಾನು ಇಷ್ಟೇ ಅರ್ಧ kg ತಂದು ಕೊಡ್ತೀನಿ, ಇದು 2 ದಿವಸ ಮಾಡಬೇಕು, 3 ದಿವಸ ಮಾಡಬೇಕು ಅಂತ ಹೇಳ್ತಾಯಿದ್ರು. ನಾನು ಮಾಡ್ತಾಯಿದ್ದೆ. ಹೊಡೆದ್ಬಿಡ್ತಾರೆ ಅನ್ನೋದು ತುಂಬ ಭಯ ಇರ್ತಾಯಿತ್ತು. ಚೆನ್ನಾಗಿ ಹೊಡೆಯೋರು, ಎಲ್ಲ ಮಾರ್ಕೈತೆ, ಇಲ್ಲೆಲ್ಲ ಕೈಲಿ ಮಚ್ಚಲೆಲ್ಲ ಹೊಡೆದಿರೋದು, ಇಲ್ಲೆಲ್ಲ ಹೊಡೆದಿರೋದು ತುಂಬ ಮಾರ್ಕೈತೆ.
ಮಾಡಿದ್ವಿ. ಇಷ್ಟು ಮಾಡೋರು. ಸರಿ ಆಯಿತು ಅಂದ್ಬಿಟ್ಟು ಅಷ್ಟಕ್ಕೆ ನಾನು ಇದು ಮಾಡ್ತಾಯಿದ್ದೆ. ಮಕ್ಕಳಿಗೆ 7th ಮುಗೀತು. 8th ಇಲ್ಲಿಗೆ ಬಂದರು ಇಬ್ಬರು. ದೊಡ್ಡವನು ಫಸ್ಟ್ ವರ್ಷ ಬಂದ, ಎರಡನೇವನು ಅವನದಾದ್ಮೇಲೆ ಅವನು ಬಂದರು. ಆವಾಗಲೂ ತುಂಬ ಮಕ್ಕಳಿಗೆ ನಮಗೆಲ್ಲ ತುಂಬ ಹಿಂಸೆ ಕೊಡ್ತಾಯಿದ್ರು. ನಾವು ಗಾರ್ಮೆಂಟ್ಸ್ಗೆ ಹೋಗ್ತಾಯಿದ್ದೆ. ಸರಿ ಮಕ್ಕಳನ್ನು ಸ್ಕೂಲ್ಗೆ ಹೋಗ್ತಾಯಿದ್ರು. ತುಂಬ ಅವ್ರು ಹೇಳ್ದಂಗೆ ಕೇಳಬೇಕಾಗಿತ್ತು. ನಾನು ಕೆಲಸಕ್ಕೆ ಹೋಗೋದು ಬರೋದು, ನನಗೆ ಕೆಲಸವೇ ಭಯ. ಡೈಲಿ ನಮ್ಮ ಮನೆಯವ್ರದ್ದು ಭಯ ಕೆಲ್ಸಕ್ಕೆ ಹೋಗಲ್ಲ ಅಂದರೆ. ಕೆಲ್ಸಕ್ಕೆ ಹೋಗ್ದರೆ ವಿಧಿ ಇರಲ್ಲ, ತುಂಬ ಕಷ್ಟ ಐತೆ. ಡೈಲಿ ಒಂದೊಂದು ಹೋಗು ಸಾಲಿಡಾನ್ ಮಾತ್ರೆ ನುಂಗ್ತಾಯಿದ್ದೆ. ಫುಲ್ಲು ತಲೆನೋವು ಆ ಶಬ್ದಕ್ಕೆ, ಆ ಮಿಷಿನ್ ಶಬ್ದ, ಅದಕ್ಕೆಲ್ಲ ನನಗೆ ಅಡ್ಜಸ್ಟ್ ಆಗಿರಲಿಲ್ಲ. 1-2 ತಿಂಗಳು ಬೇಕಾಯಿತು ಅಡ್ಜಸ್ಟ್ ಆಗಬೇಕಾದ್ರೆ. ನನಗೆ ತುಂಬ ಸಾಲಿಡಾನ್ ಹೋಗಿ ಮಾತ್ರೆ ತಿಂದ್ಬಿಟ್ಟು ಕೆಲಸ ಮಾಡ್ತಾಯಿದ್ದೆ. ನಾನು ಕೆಲಸ ಮಾಡ್ಕೊಂಡು ಅದೇ ರೀತಿ ಬಂದೆ. ಎಷ್ಟು 1 ವರ್ಷನೇನೋ ಮಾಡ್ತಾಯಿದ್ದೋ ಕೆಲಸನ. ಮಾಡ್ತಾ ಆಮೇಲೆ ಜಯರಾಮು, ಪ್ರತಿಭಾ ಎಲ್ಲ ಫ್ಯಾಕ್ಟ್ರಿ ಹತ್ರ ಬಂದರು. ನಾವು ಒಂದು 5 ಜನ ಗುಂಪಿದ್ದು, ಸರೋಜಾ, ಲಲಿತಾ, ನಾನು, ಶಾಂತಮ್ಮ, ಮಾಯಮ್ಮ ಅಂತ ಒಂದು 5 ಜನ ಇದು. ಆವಾಗ ಇವರು ಪ್ರತಿಭಾ, ಜಯರಾಮ್ ಎಲ್ಲ ಫ್ಯಾಕ್ಟ್ರಿ ಹತ್ರ ಬಂದರು ಮಾತಾಡೋದು, ಗೇಟ್ ಮೀಟಿಂಗ್ ಮಾಡೋಕ್ಕೆ ಅಂತ. ಎಲ್ಲ ಜನ ಕೆಲಸ ಬಿಟ್ಟ ತಕ್ಷಣ ಓಡೋಗ್ಬಿಡ್ತಾಯಿದ್ರು. ನಾನು ಆವಾಗಲೇ ಮಂಡ್ಯದಲ್ಲೂ ಸ್ಪಂದನ ಮಹಿಳಾ ಸಂಘ ಅಂತ ಮಾಡ್ಕೊಂಡಿದ್ದೆ, ಮಂಡ್ಯ ಗೆಜ್ಜಿಲ್ಗೆರೆಯಲ್ಲಿದ್ದಾಗಲೂ. ಆ ಸಂಘದಲ್ಲಿ ಉಳಿತಾಯ ಅದೇ 100 ರೂಪಾಯಿ ಕಟ್ಟುವಂಥದ್ದು, ಆ ಥರದ್ದೆಲ್ಲ. ಸುನಂದ, ಜಯರಾಮ್, ನಾವು ಮಂಡ್ಯದಲ್ಲಿ ನಾಗದೇವಕ ಅಂತಿದ್ದರು. ಎಲ್ಲ ಸ್ಪಂದನ ಮಹಿಳಾ ಸಂಘ. ನನಗೆ ತುಂಬ ಅದು ಇದಿತ್ತು. ಆಮೇಲೆ ಬಂದು ಇವರು ಗೇಟ್ ಮೀಟಿಂಗ್ಗೆ ಮಾಡುವಾಗ ಎಲ್ಲರೂ ಒಳಗ್ಬಿಟ್ರು. ನಾವು ಒಂದು 3 ಜನ 4 ಜನ ನಿಂತ್ಕೊಂಡು ಯಾವಾಗ ಹೇಳಿದ್ರು, ನೀವು ದುಡಿತೀರಾ, 700 ರೂಪಾಯಿ ತಗೊಳ್ತೀರಾ, ಎಲ್ಲ ತಗೊಂಡೋಗಿ ಗಂಡದಿರ ಕೈ ಕೊಟ್ಬಿಡ್ತೀರಾ, ಎಲ್ಲ ಯಾರೂ ಒಳ್ಳೆಯವರು ಎಲ್ಲ ಕೆಟ್ಟವರು ಇರಲ್ಲ, ಆ ಥರ ಇದೆ. ನೀವು ಅಂತ 100 ರೂಪಾಯಿ ಉಳಿತಾಯ ಮಾಡ್ಕೊಳ್ಳಿ, SAG ಥರ ಮಾಡ್ಕೊಳ್ಳಿ ಅಂತ ಇವರು ಫಸ್ಟು SAG ಥರ ನಮಗೆ ಬಂದು ಮಾತಾಡ್ಸಿದ್ರು. ಯಾಕೆ ಇವನೇನು ಅಂದರೆ ಬರಲ್ಲ ಅಂತೇಳಿ, SAG ಮಾಡ್ಕೊಳ್ಳಿ, ನೀವು 100 ರೂಪಾಯಿ ಉಳಿತಾಯ ಮಾಡ್ಕೊಳ್ಳಿ ಅಂತ ಬಂದು ನಮಗೆ ಅವರು ಅವೇರೆನ್ಸ್ ಕೊಟ್ಟರು ಫ್ಯಾಕ್ಟ್ರಿ ಗೇಟ್ ಹತ್ರ. ನಾವು ಮಾತಾಡ್ಕೊಂಡು ಕೇಳ್ಕೊಂಡು ಆವಾಗ ನಾನಂದೆ, ಹೌದು ಓಕೆ ನಾನು ಮಾಡ್ತೀನಿ, 20 ಜನ ಸೇರಿಸ್ಬೇಕು, ನಾನು ಸೇರಿಸ್ತೀನಿ ಅಂತ ಹೇಳ್ಬಿಟ್ಟು ಮುಂದೆ ಧೈರ್ಯವಾಗಿ ನಿಂತ್ಕೊಂಡೆ. ನನಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿತ್ತಲ್ಲ, ಅವ್ರ ಹತ್ರ ಎಲ್ಲ ಮಾತಾಡಿ ಸೇರಿಸ್ತೀವಿ ಅಂದ್ಬಿಟ್ಟು ಸೇರಿಸಿ. ನಾವು ಯಾವಾಗ ಬರೋದಂದ್ರೆ, ನೀವು 2 ದಿವಸ ಬಿಟ್ಕೊಂಡು ಬನ್ನಿ ಸಾರ್ ಮೇಡಮ್, ನಾನು ಮಾತಾಡ್ಬಿಟ್ಟು ಹೇಳ್ತೀನಿ ಅಂದೆ. ಅವಾಗೆಲ್ಲ ನಾವು ಮಾತಾಡ್ಕೊಂಡು ಒಂದು 20 ಜನ ಗ್ರೂಪ್ ಥರ ಮಾಡಿಬಿಟ್ಟು SAG ಮಾಡ್ಕೊಂಡು SAG ಮಾಡಿ 100 ರೂಪಾಯಿ ಉಳಿತಾಯ ಕಟ್ಟೋದು ಅಂತೇಳಿ ಎಲ್ಲ ಕಟ್ಟಿ, ಅವರೇ ಬುಕ್ಸ್ಗಳೆಲ್ಲ ತಗೊಬಂದು ಕೊಟ್ಟರು. ಎಲ್ಲ ಮಾಡಿ ಪ್ರತಿನಿಧಿಗಳು ಅಂತ 1ನೇ ಪ್ರತಿನಿಧಿ 2ನೇ ಪ್ರತಿನಿಧಿ ಅಂತ ಮಾಡಿ ಸಿಗ್ನೇಚರ್ ಅಥಾರಿಟಿ ಇರಬೇಕು ಅಂತೇಳಿ ಅದೆಲ್ಲ ನಾವೇ ನಡೆಸ್ತೀವಿ, ನೀವು ಎಲ್ಲರನ್ನೂ ಕರ್ಕೊಂಬಂದು ಒಂದು ಕಡೆ ಕೂರಿಸ್ಬೇಕು, ಸಂಘ ಮಾಡೋಕ್ಕೆ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಆ SAG ರೂಪದಲ್ಲಿ ಅವರು ಸಾಯಂಕಾಲ ಟೈಮು ಏರಿಯಾ ಮಟ್ಟಕ್ಕೆ ಬರೋರು. 5:30 6 ಗಂಟೆ ಮೇಲೆ ಬರೋರು. ಪ್ರತಿಭಾ, ಜಯರಾಮು, ಯಶೋಧ ಎಲ್ಲ ಇದರೆಲ್ಲ ಬರ್ತಾಯಿದ್ರು. ಅವಾಗ ಬಂದ್ಬಿಟ್ಟು ನನಗೆ ಹೇಳೋರು ಒಂದು ಕಡೆ ಸೇರಿಸ್ರಿ ಅಂತ. ನಾನು ನಮ್ಮ ಮನೆಯವ್ರಿಗೆ ಸಂಘಕ್ಕೆ ಹೋಗ್ತೀನಿ ಅಂತ ಹೋಯ್ತಿರ್ಲಿಲ್ಲ. ಅವಳು ಸಂಘಕ್ಕೆ ಹೋಗ್ತಾಳೆ ಅಂದ್ಬಿಟ್ಟು ಇಲ್ಲೂ ಬಂದಿರಲ್ಲ, ಒಡೆಯೋರು ಸಂಘ ಅಂದಿದ್ರೆ ನಾನೇನು ಮಾಡ್ತಾಯಿದ್ದೆ, ಅವರು ಮನೆ ಖರ್ಚು ಕೊಡೋರಲ್ಲ, ಅದರಲ್ಲಿ 50 ರೂಪಾಯಿ ಉಳಿಸ್ತಾಯಿದ್ದೆ. ಎಷ್ಟು ಕಡಿಮೆ ಖರ್ಚು ಮಾಡ್ಕೊಂಡು 50 ರೂಪಾಯಿ ಉಳಿಸ್ತಾಯಿದ್ದೆ. ಉಳಿಸ್ಬಿಟ್ಟು ನಾನು ಯಾರ್ದೋ ಒಂದು ಮನೇಲಿ ಕಸ ಗುಡಿಸಿ ವರ್ಷಕ್ಕೆ ಬರೇಳೆಯವರೇ 50 ರೂಪಾಯಿ ಕೊಟ್ಟಾರಂತೆ, ನಾನು ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ರಾಜೇಶ್ವರಿ ಅಂತ ನನ್ನ ಫ್ರೆಂಡ್ ಇದ್ದರು, ಅವ್ರ ಮನೆ ಹತ್ರ ಸಂಘಕ್ಕೆ ಸೇರಿಸಿ ಅವಾಗ ಇವರು ಮಾತಾಡಿ ನೀವು ಈ ಥರ ಎಲ್ಲ ತುಂಬ ಚೂಟಿ ಇದ್ದೀರಾ, ನೀವು ಯಾಕೆ ಗಾರ್ಮೆಂಟ್ ವರ್ಕರ್ದೇ ಒಂದು ಸಂಘಟನೆ ಮಾಡ್ಕೋಬಾರ್ದು ಅಂತೇಳಿ ಗಾರ್ಮೆಂಟ್ಸ್ ಮಹಿಳಾ ಕಾರ್ಮಿಕರ ಮುನ್ನಡೆ ಅಂತೇಳಿ ಅವಾಗ ಒಂದು ನೀವು ಈ ಥರ ಮಾಡ್ಕೋಬೋದು ಅಂತೇಳಿ ಇಲ್ಲಿ ಸಿದ್ಧಾರೂಢ ಆಶ್ರಮ ಐತೆ, ಅಲ್ಲಿ ಒಂದು ಮೀಟಿಂಗ್ ಸೇರಿಸಿ ಆವಾಗ ಸಂಘಟನೆ ಓಪನ್ ಆದದ್ದು 2002ರಲ್ಲಿ. ಈ ಸಂಘಟನೆಯಲ್ಲಿ ನೀವು ಯಾವ ಥರ ಕೆಲಸ ಮಾಡ್ತಾ ಇದ್ದೀರಿ? ಈ ಸಂಘಟನೆಯಲ್ಲಿ ನನಗೆ ಒಂದು ಫಸ್ಟು ಅಧ್ಯಕ್ಷರು ಪೋಸ್ಟ್ ಕೊಟ್ಟರು. ಅಧ್ಯಕ್ಷರಾಗಿ ನಾನು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೆ. ಆಮೇಲೆ ನಾನು ತೊಡಗಿಸ್ಕೊತಾ ತುಂಬ ಫುಲ್ಲು ಬೆಳೆದೆ. ಅಲ್ಲಿ ಏರಿಯಾ ಮಟ್ಟದಲ್ಲಿ ಯಾವ್ದಾರ ಒಂದು ಫ್ಯಾಮಿಲಿ ಕೇಸ್ ಆಗಿರ್ಬೋದು, ನೀರಿನ ಸಮಸ್ಯೆ ಆಗಿರ್ಬೋದು, ರೋಡ್ ಸಮಸ್ಯೆ ಆಗಿರ್ಬೋದು, ಮೋರಿ ಸಮಸ್ಯೆ ಆಗಿರ್ಬೋದು, ಎಲ್ಲ ನನ್ನ ಹತ್ರನೇ ಬರೋರು, ಹೇಳೋರು ಈ ಥರ ಹಿಂಗಾಗೈತೆ ಅಂತ. ಗಂಡ ಹೆಂಡ್ತಿರಿಗೆ ನಾನು ಒಳಗೆ ಏಟು ತಿಂದ್ರೂ ನಮ್ಮ ಮನೆಯವ್ರು ರಾತ್ರಿ ಡೈಲಿ ಹೊಡೆಯೋರು. ನಾನು ಎಷ್ಟೋ ದಿವಸ ಕಾಪು ಪುಡಿ ಅರ್ಶಿನದ ಪುಡಿ ಹಾಕ್ಕೊಂಡು ನೀಟಾಗಿ ಸ್ನಾನ ಮಾಡ್ಕೊಂಡು ತಲೆ ಬಾಚ್ಕೊಂಡು ನೀಟಾಗಿ ಸೀರೆ ಉಟ್ಕೊಂಡು ಕನಕಾಂಬ್ರ ಹೂವು ಮುಡ್ಕೊಂಡು ನೀಟಾಗಿ ಹೋಯ್ತಾಯಿದ್ದೆ. ಎಷ್ಟೇ ನೋವಿದ್ರೂ ನಾನು ತೋರಿಸ್ಕೊತಿಲ್ಲ. ಯಾಕೆಂದರೆ ನಾನು ಒಂದು ಸಂಘಟನೆಯಲ್ಲಿದ್ದೀನಿ, ಇವಳ ಫ್ಯಾಮಿಲಿನೇ ಈ ಥರ ಐತೆ, ನಮಗೆ ನ್ಯಾಯ ಕೊಡ್ತಾಳೆ ಅಂತ ಬೇರೆ ಗಂಡಸರು ಹೇಳಬಾರ್ದು ಅಂತೇಳಿ
ನಾನು ನೀಟಾಗಿ ಹೋಗ್ತಾಯಿದ್ದೆ, ಗೊತ್ತಾಗಿ ಹೋಗ್ತಾಯಿದ್ದೆ, ಗೊತ್ತಾಗಿ ಮಾತಾಡ್ತಾಯಿದ್ದೆ. ಕಂಪ್ನಿ ಒಳಗೂ ಅಷ್ಟೇ ಗೊತ್ತಾಗಿ ಮಾತಾಡ್ತಾಯಿದ್ದೆ. ಆವಾಗ ಬಂದು ಅವ್ರಿಗೆ ಫ್ಯಾಮಿಲಿ ಕೇಸು, ಅವರ ಇಬ್ಬರಿಗೂ ಕೌನ್ಸಿಲಿಂಗ್ ಮಾಡೋದು, ಫಸ್ಟು ಹುಡುಗಿ ಕರೆಸಿ ಏನೇನು ತೊಂದರೆ ಆಯ್ತು ಏನು ಅಂತ ಹುಡುಗಿ ಹತ್ರ ಕೌನ್ಸಿಲಿಂಗ್ ಮಾಡೋದು ನಾನೇ ಮಾಡ್ತಾಯಿದ್ದೆ. ಮನೆಗೆ ಮಾಡ್ತಾಯಿದ್ರೆ ಮನೇಲಿ. ಆಮೇಲೆ ಆಯ್ತಾ ಮನೇಲಿ ಫುಲ್ಲು ಚಿಕ್ಕದು ಇದು ಅಂತ ಹೇಳ್ಬಿಟ್ಟು ನಮ್ಮ ಮನೇಲೇ ಕೌನ್ಸಲಿಂಗ್ ಮಾಡ್ತಾಯಿದ್ದೆ. ಆಗ ಆಫೀಸ್ ಏನೂ ಮಾಡಿರಲಿಲ್ಲ ನನಗೆ, ಮನೇಲೇ ಮಾಡ್ತಾಯಿದ್ದೆ. ಆಮೇಲೆ ನನಗೆ ಒಂದು ಮುನ್ನಡೆ, ನಮ್ಮದು ಆಫೀಸು ಅಲ್ಲಿತ್ತು ಈ ಕಡೆ. ಆಗ ಮುನ್ನಡೆ ಮೀಟಿಂಗು ತಿಂಗಳಿಗೆ ಒಂದೊಂದು ಮೀಟಿಂಗ್ ಇಡ್ತಾಯಿದ್ರಲ್ಲ, ಅವಾಗ ಬಂದು ನಾನು ಹೇಳಿದೆ, ನನಗೆ ಫ್ಯಾಮಿಲಿ ಕೇಸ್ಗಳೆಲ್ಲ ತುಂಬ ಬರ್ತೈತೆ, ಸಮಸ್ಯೆಗಳೆಲ್ಲ ನನಗೆ ಮನೇಲಿ ಮಾಡೋಕ್ಕೆ ತುಂಬ ಕಷ್ಟ ಆಗ್ತೈತೆ. ನಮ್ಮ ಮನೆಯವರು ಸಾಯಂಕಾಲ ಒಂದು 7 ಗಂಟೆಗೆ ಅವರು ಡ್ರಿಂಕ್ಸ್ ಬಂದುಬಿಟ್ರೆ ಮಲ್ಕೋಬೇಕು. ಅವನ ಕೇಸ್ ಹ್ಯಾಂಡ್ಲ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತೈತೆ, ನಾನು ಯಾವ ಥರ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಾನು ಮೀಟಿಂಗಲ್ಲಿ ಹೇಳಿದೆ. ಆವಾಗ ಜಯರಾಮ್ ಸಾರು, ಪ್ರತಿಭಾ ಅವರು ಅವರೆಲ್ಲ ಸೇರಿ ಮಾತಾಡಿ, ನೈಂಡಳ್ಳಿಲಿ ಒಂದು ಆಫೀಸ್ ಮಾಡ್ಕೊಡ್ತೀವಿ, ನೀವು ನೋಡ್ಕೊಳ್ತೀರಾ, ಕೆಲಸದಿಂದ ಬಂದು ನೋಡ್ಕೊಳ್ತೀರಾ ಅಂದರು. ಹೌದು, ನಾನು ಕೆಲಸದಿಂದ ಬಂದು ನೋಡ್ಕೊಳ್ತೀನಿ ಅಂಥೇಳಿ ಯಶೋದವರೆಲ್ಲ ಬಂದು ಅಲ್ಲಿ ಇರ್ತಾಯಿದ್ರು. ನಾನು ಸಾಯಂಕಾಲ ಟೈಮು ಕೆಲಸ ಮುಗಿಸ್ಕೊಂಡು ಬಂದು ಹೋಗ್ಬಿಟ್ಟು ಆವಾಗ ಏರಿಯಾ ಮಾಡ್ತಾಯಿಲ್ಲ, ದೊಡ್ಡ ಮಟ್ಟಕ್ಕೆ ಕೆಲಸ ಮಾಡ್ಕೊಬಂದು ಏರಿಯಾ ಮಾಡ್ತಾಯಿಲ್ಲ ಅಂದರೆ ಫ್ಯಾಮಿಲಿದು ಹೋಗ್ಬಿಟ್ಟು ಗಾರ್ಮೆಂಟ್ ವರ್ಕರ್ ಎಲ್ಲೆಲ್ಲಿದ್ದಾರೆ ಅವ್ರನ್ನ ಏರಿಯಾಗೆ ಹೋಗೋದು, ಮಾತಾಡಿಸೋದು, ನಿಮ್ಮ ಸಮಸ್ಯೆ ಏನು, ಏನೇನು ಕಿರುಕುಳ ಆಗ್ತಾಯಿದೆ ಒಳಗಡೆ, ನಿಮ್ಗೆ ಎಷ್ಟು ಮನೆದು ಕಿರುಕುಳ ಕೇಳ್ಕೊಳ್ಳವು, ಫ್ಯಾಕ್ಟ್ರಿದು ಕೇಳ್ಕೊಳ್ಳವು. ಆಫೀಸ್ ಆಯ್ತಲ್ಲ, ಇಲ್ಲಿ ಈ ಥರ ಆಫೀಸ್ ಐತೆ ಅಂತ ಎಲ್ಲ ಕಡೆನೂ ಹೋಗಿ ಅವ್ರಿಗೆ ಪಾಂಪ್ಲೆಟ್ ಕೊಡೋದು, ಇಲ್ಲ ಆಫೀಸ್ ಐತೆ, ನಿಮ್ಮ ಸಮಸ್ಯೆ ಆದರೆ ಈ ಆಫೀಸಿಗೆ ಬಂದರೆ ನಿಮ್ಮ ಸಮಸ್ಯೆ ಬಗೆಹರಿತದೆ, ಆಫೀಸಿಗೆ ಬನ್ನಿ ಅಂಥೇಳಿ ಅವ್ರಿಗೆಲ್ಲ ಪಾಂಪ್ಲೆಟ್ ಕೊಡೋದು, ಹೋಗಿ ಮಾತಾಡಿಸುವಂಥದ್ದು. ಅವ್ರನ್ನ ಗಾರ್ಮೆಂಟಲ್ಲೂ ಏನು ತೊಂದರೆ ಅದು ಕೇಳ್ಕೊಳ್ಳೋದು, ಮನೇಲಿ ಏನು ತೊಂದರೆ ಕೇಳ್ಕೊಳ್ಳೋದು, ನೀರಿನ ಸಮಸ್ಯೆ ಆಯಿತಾ ಹೇಳೋ. ಒಂದು ಸಮಸ್ಯೆ ಕೇಳಿದ್ರೆ ಅವರೇ 108 ಸಮಸ್ಯೆ ಹೇಳ್ತಾಯಿದ್ರು ನಮಗೆ. ಯಾರು ನಮ್ಮ ಪರವಾಗಿ ಬಂದಿದ್ದಾರೆ, ಹೌದು ಇಲ್ಲಿವರೆಗೂ ನಮ್ಗೆ ಯಾರೂ ಇರಲಿಲ್ಲ. ಅವಾಗ ಯಾರಿಗೂ ಗಾರ್ಮೆಂಟ್ ವರ್ಕರ್ನ ಏನು ಅಂತ ಕೇಳುವಂಥ ಪರಿಸ್ಥಿತಿ ಇರಲಿಲ್ಲ. ಫಸ್ಟು ಪ್ರಥಮ ನಮ್ಮದೇ ಸಂಘಟನೆ ಓಪನ್ ಆದದ್ದು. ಅವಾಗ ಅವರು ಒಂದು ಸಮಸ್ಯೆ ಕೇಳಿದ್ರೆ ಎಲ್ಲ ಸಮಸ್ಯೆನೂ ಇಷ್ಟುದ್ದ ಲೀಸ್ಟ್ ಹೇಳ್ತಾಯಿದ್ರು. ಆಗ ನಾವು ಆ ಏರಿಯಾ ಮಟ್ಟದಲ್ಲಿ ಒಂದೊಂದು ವಟಾರ ಅಂತ ಇರ್ತಾಯಿತ್ತು, ಅಲ್ಲಿ ಆವಾಗ ಆ ಸಮಸ್ಯೆ ಕ್ಲಿಯರ್ ಮಾಡಿದಾಗ ಆಗ ತುಂಬ ಎಲ್ಲರೂ ಬರೋಕೆ ಇರ್ಬೋದು. ನೀರಿನ ಸಮಸ್ಯೆ ಆಗಿರ್ಬೋದು, ಅವಾಗ ನೀರು ಏನು ಮಾಡ್ತಾಯಿದ್ರು, ಬೆಳಗ್ಗೆ 8:30 9 ಗಂಟೆಗೆ ಬಿಡ್ತಾಯಿದ್ರು ನೀರಿಂದು ತುಂಬ ಸಮಸ್ಯೆ ಇತ್ತು. ನಾವೆಲ್ಲ ಕೆಲಸಕ್ಕೆ ಹೊಟ್ಟೋಗ್ಬಿಡು, ನೀರು ಸಿಗ್ತಿರಲಿಲ್ಲ. ನಾವು ಹೋಗ್ಬಿಟ್ಟು ನೀರು ಬಿಡೋರನ್ನ ನಾನು ಹೋದೆ ಫಸ್ಟು, ನೋಡ್ರ ಜನ ನೀರು ಕರೆಕ್ಟಾಗಿ ಬಿಡಬೇಕು, ನಾವೆಲ್ಲ ಕೆಲಸಕ್ಕೆ ಹೋಗ್ಬಿಡ್ತೀವಿ, ನೀರು ಸಿಗಲ್ಲ ನಮಗೆ, ಬೆಳಗ್ಗೆ 5 ಗಂಟೆಗೆ ಬಿಡ್ರಿ, ಬೆಳಗ್ಗೆ ಜಾವ 4 ಗಂಟೆಗೆ ಬಿಡ್ರಿ, ನಾವು ಎದ್ದು ಹಿಡ್ಕೊಳ್ತೀವಿ ಅಂದರೆ ನೀವು ಹೇಳ್ಬಿಟ್ರು ಅಂತ ಬಿಡೋಕ್ಕಾಗಲ್ಲ ನಮ್ಮಂದು. ನಾನಂದೆ ನಾನು ಒಂದು ಸಂಘಟನೆಯಿಂದ ಬಂದಿದ್ದೀನಿ ಅಂದ್ಬಿಟ್ಟು ಕಾರ್ಡ್ ತೋರಿಸ್ದೆ, ಇದಕ್ಕೆ ಮೆಂಬರ್ ಆಗಿದ್ದೀನಿ ನೋಡ್ರಿ ಅಂತೇಳಿ. ಏನಾದರೂ ಆಗಲಿಲ್ಲ ಅಂದರು. ಸರಿ, ನಾನೇನು ಮಾಡಿದೆ, ಅವತ್ತು ಕೆಲಸಕ್ಕೆ ಹೋಗ್ಬಿಟ್ಟು ಎಲ್ರಿಗೂ ಮಾತಾಡ್ಕೊಂಡು ನಾನು ಒಂದು 20 ಜನದಷ್ಟು ಎಲ್ಲರೂ ಹೆಣ್ಮಕ್ಳೆಲ್ಲರೂ ಕರ್ಕೊಂಡು ಒಂದೊಂದು ಬಿಂಗೆ ತಗೊಂಡು BBMP ಆಫೀಸ್ ಹತ್ರ ಹೋಗಿ ಕೂತ್ಕೊಂಡು ನೈಂಡಳ್ಳಿಲಿ. ಆವಾಗ ಕುಂತ್ಕೊಂಡಾಗ ಅಲ್ಲಿ P1 ಇದ್ದನು ಫೋನ್ ಮಾಡಿದ್ರು ಕೌನ್ಸಲರಿಗೆ. ಆಮೇಲೆ ಅವ್ರು ಬಂದರು, ಏನು ಸಮಸ್ಯೆ ಅಂತ ಕೇಳಿದ್ರು. ಸರಿ ಆಯಿತು ರತ್ನಕ್ಕ ಅಂತೇಳಿ ಅವರೆಲ್ಲ ಬಂದರು. ಫ್ಯಾಕ್ಟ್ರಿಯವರು, ಈ ಅಕ್ಕಪಕ್ಕದವರು ಬಂದರು, ಈ ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಿದ್ರಲ್ಲ ಎಲ್ಲ ಬಂದರು. ಅವಾಗ ಹೋಗಿ ಕುಂತ್ಕೊಂಡು ನಾವು ಕೇಳಿದಾಗ ಅವ್ರು ಕರೆದ್ರು. P1 ಫೋನ್ ಮಾಡಿದ್ರು. ಅವ್ರು ತಕ್ಷಣ ಅವ್ರು 10 ಗಂಟೆಗೆ ಬರ್ತಾಯಿದ್ದರು ಆಫೀಸ್ಗೆ, 9 ಗಂಟೆಗೆ ಬಂದುಬಿಟ್ರು. ಆಫೀಸಿಗೆ ಬಂದು ಏನು ಸಮಸ್ಯೆ ಏನು ಅಂದರೆ, ಈ ಥರ ಹಿಂಗೆ ಸಮಸ್ಯೆ ಐತೆ ಸರ್, ನಮ್ಮ ಓನರ್ಗೂ ನೀರು ಬಿಲ್ ಕಟ್ತೀವಿ, ನಮಗೆ ನೀರಿನ ಸಮಸ್ಯೆ ತುಂಬ ಐತೆ, ನಮಗೆ ನೀರು ಸಾಲ್ತಾಯಿಲ್ಲ, ನಾವು ಎಲ್ಲೆಲ್ಲೋ ಹೋಗಿ ನೀರು ತರೋಕ್ಕಾಗಲ್ಲ, ಹಳ್ಳಿನ ಬಾವಿ ಸೇದ್ಕೋಬೇಕು ಅನ್ನೋಕ್ಕೆ ಎಲ್ಲೂ ಇಲ್ಲ, ಕೆರೆಯಲ್ಲೂ ಒತ್ಕೊಬರೋಕ್ಕಾಗಲ್ಲ, ನಮಗೆ ನೀರು ಬೇಕು ಸರ್ ಅಂತ ಹೇಳಿದೆ. ಸರಿ, ನಿಮ್ಗೆ ಯಾವ ಟೈಮಿಗೆ ಬಿಡಬೇಕು ಅಂತಂದರು. ಯಾರನ್ನು ಕೇಳಿದ್ರಿ? ನಾವು ನೀರು ಬಿಡು ರಾಜಣ್ಣನ ಕೇಳಿದಕ್ಕೆ ಈ ಥರ ಮಾತಾಡಿದ್ರು ಅಂದರು. ಸರಿ, ಅವ್ರನ್ನೂ ಫೋನ್ ಮಾಡಿ ಕರೆಸಿದ್ರು. ಆವಾಗ ಬಂದು, ನೀವು ಬಂದಿದ್ರಾ ಇವರು ಅಂದರು. ಬಂದಿದ್ರಿ ಇವರು ಅಂತಂದರು. ಇವ್ರಿಗೆ ಟೈಮಿಂಗ್ಸು ಬೆಳಗಿನ ಜಾವ 5 ಗಂಟೆ 4 ಗಂಟೆಗೆ ಬಿಡಬೇಕಂತೆ ಸರ್ ಹೇಳಿದ್ರು ಅಂದರು. ಹೌದು ಬಿಡಬೇಕಪ್ಪ, ಎಷ್ಟು ಗಂಟೆ ನೀವು ಕೆಲಸಕ್ಕೆ ಹೋಗ್ತೀರಾ ಅಂದರು. ನಾನು ಹೇಳಿದೆ, ಸರ್ ನಮಗೆ OT ಇದ್ದರೆ 7:15 ಕರೀತಾರೆ, ಓಡಬೇಕು, 8 ಗಂಟೆಗೆ ಮನೆ ಬಿಡಬೇಕು, ನಾವು ನಡ್ಕೊಂಡು ಹೋಗಬೇಕು, ನಮ್ಮ ಹತ್ರ ದುಡ್ಡಿರಲ್ಲ ಬಸ್ಗೆ ಹೋಗೋಕ್ಕೆ, ನಾವು ನಡ್ಕೊಂಡು ಹೋಗಬೇಕು ಎಲ್ಲ ಗಾರ್ಮೆಂಟ್ ವರ್ಕರು. ನಾವು 8 ಗಂಟೆ 8:15 ನಮ್ಗೆ 6 ಗಂಟೆ 7 ಗಂಟೆಗೆ ನೀರು ಬಿಟ್ಟರೆ ಮನೇಲಿ ಅಡುಗೆ ಮಾಡೋದು, ಮಕ್ಕಳು ರೆಡಿ ಮಾಡೋದು, ಗಂಡಂದಿರಿಗೆ ಟಿಫನ್ ಬಾಕ್ಸ್ ಕಟ್ಟೋದು, ಮನೆ ಕೆಲಸ ಮಾಡೋದು ಎಲ್ಲ ಆಗಲ್ಲ ಸರ್. ನಮ್ಮ ಬೆಳಗಿನ ಜಾವ ನಾವು ನಿದ್ದೆಗೆಟ್ಟರು ಪರವಾಗಿಲ್ಲ, ನಮ್ಮ ಬೆಳಗಿನ ಜಾವ 4 ಗಂಟೆ 5 ಗಂಟೆಗೆ ನೀರು ಬಿಟ್ಟರೆ ನಮ್ಮ ಕೆಲಸನೂ ಆಗ್ತದೆ ಎಲ್ಲರೂ. ಸರಿಯಪ್ಪ ಆಯಿತು, ನೀನು ಬೆಳಗಿನ ಜಾವ 5 ಗಂಟೆಗೆ ನೀರು ಬಿಡಪ್ಪ ಅಂತ ಹೇಳಿದ್ರು.
ಸರಿ ಆಯಿತು ಅಂತ ಒಪ್ಕೊಬಂದರು. ಅವಾಗಿಂದ ಬೆಳಗಿನ ಜಾವ 5 ಗಂಟೆ ಇನ್ನೂ ನೀರು ತಪ್ಪಿಲ್ಲ. ಅದು ಇವಾಗಲೂ ಹಂಗೆ ಕಂಟಿನ್ಯೂ ಆಗೈತೆ. ಇವಾಗಲೂ ಹಂಗೆ ಕಂಟಿನ್ಯೂ ಆಗಿಬಿಡ್ತಾರೆ. ಪ್ರತಿಯೊಬ್ಬರು ಹೇಳ್ತಾರೆ, ಇವಾಗಲೂ ಅದೇ ಹೇಳ್ತಾರೆ. ಆಮೇಲೆ ಇದು ಲೈಟು, ಬೀದಿ ಲೈಟು ಮಕ್ಕಳೆಲ್ಲ ತುಂಬ ಜನ ಬೀಳ್ತಾಯಿದ್ರು. ಬೀದಿ ಲೈಟ್ ಇರ್ತಿರಲಿಲ್ಲ. ಅದನ್ನು ನಾವು ಬೆಸ್ಕಾಂ ಫೋನ್ ಮಾಡಿ ಅವರು ಕೌನ್ಸಿಲರ್ಗೆ ಮಾತಾಡಿ, ಸರ್ ಈ ಥರ ಎಲ್ಲ ನಮಗೆ BBMPಯಲ್ಲಿ ನಮಗೆ ಲೈಟ್ ಇಲ್ಲ ಸರ್, ನಮ್ಗೆ ಲೈಟ್ ಹಾಕಬೇಕು ಇಂತಿಂಥ ಬೀದಿದು ಅಂದ್ಬಿಟ್ಟು ಬರ್ದು ಕಳಿಸ್ತಾ ಇದ್ದೋ ನಾವು. ಆಮೇಲೆ ಅವರು ಬಂದು ಲೈಟ್ಗಳು, ಅವೇನೋ ಮಡಿಕೇರಿ ಲೈಟು ಅಂತ ದಪ್ಪ ಲೈಟ್ ಹಾಕ್ತಿದ್ರಲ್ಲ ಆ ಥರದ ಲೈಟೆಲ್ಲ ಹಾಕಿದ್ರು. ಆಮೇಲೆ ಮೋರಿ ತುಂಬ ವಾಸನೆ ಹೊಡೆಯೋದು, ಆ ಸ್ಮೆಲ್ಲೇ ಇರೋದು. ಯಾರು ಆ ಏರಿಯಾದವರು ಒಳ್ಳೆ ದೊಡ್ಡ ರೌಡಿಗಳು, ನಮ್ಮ ಮೇಲೆ ವಿರೋಧಿಸೋರು, ಏನು ಇವ್ರು ಯಾರು ಅಂತನ್ನೋರು. ನಾನು ಹೆದರ್ಕೊತಿರ್ಲಿಲ್ಲ. ನಮಗೆ ಮಕ್ಕಳಿಗೆ ಕಾಲರ ಬರ್ತದೆ, ರೋಗಗಳು ಸ್ಟಾರ್ಟ್ ಆಗ್ತದೆ, ನೀವು ಏರಿಯಾದಲ್ಲಿ ಇತ್ಕೊಂಡು ನೀವು ಗುಂಡಾಗುರಿ ಮಾಡ್ತೀರಾ ಅಷ್ಟೇ ತಾನೇ, ನೀನು ಹೋಗಿ ಇರೋದು ಸರ್ಕಾರದಿಂದ ಬರೋದು ಮಾಡಿಸೋದ, ನಾವು ಅದರಿಂದ ಆದಾಯ ಏನಿಲ್ಲ ಅಂಥೇಳಿ ನಾವು ಮಾತಾಡಿ ಆ ಮೋರಿಗಳೆಲ್ಲ ರೆಡಿ ಮಾಡಿಸೋದು, ಬೀದಿ ರೋಡೆಲ್ಲ ರೆಡಿ ಮಾಡಿಸೋದು, ಆ ಥರ ಎಲ್ಲ ತುಂಬ ಕೆಲಸ ಮಾಡಿದಾಗ ತುಂಬ ಆವಾಗ ನನ್ನ ಮೇಲೆ ತುಂಬ ಎಷ್ಟೋ ಜನ ಕವರ್ ಆಗಿದ್ರು. ಏನು ಇವಳು ನೀವು ಇದನ್ನ ಮುನ್ನಡೆ ಮೂಲಕ ಮಾಡ್ತಿದ್ರೆ ಅಥವಾ ಸ್ವಂತ ಕೆಲಸ? ಮುನ್ನಡೆ ಅಂದರೆ ನಾನು ಒಂದು ಸಂಘಟನೆಯಲ್ಲಿ ಇರಬೇಕಲ್ವಾ, ಅದು ಆವಾಗ ಈ ಸಂಘಟನೆಯಲ್ಲಿ ಇದ್ದಾಗ ನಾನು ಈ ಕೆಲಸ ಎಲ್ಲ ಮಾಡ್ಕೊಬಂದದ್ದು. ಮುನ್ನಡೆಯಲ್ಲಿ ಸೇರ್ಕೊಂಡಾಗ ನಾನು ಈ ಕೆಲಸ ಎಲ್ಲ ಮಾಡ್ಕೊಬಂದಿದ್ದು. ಬೀದಿ ಲೈಟ್ ಆಗಿರ್ಬೋದು, ಮೋರಿ ಸಮಸ್ಯೆ, ನೀರಿನ ಸಮಸ್ಯೆ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, ವೋಟ್ ID ಇರ್ಬೋದು, ಎಲ್ಲನೂ ಇದೇ ರೀತಿ ಮಾಡ್ಕೊಂಡು ಬಂದಿರೋದು ನಾನು. ನಿಮ್ಮ ಮನೆಯಲ್ಲಿ ಏನು ವಿರೋಧ? ನಮ್ಮ ಮನೇಲಿ ತುಂಬ ಗಲಾಟೆ ಮಾಡುವವರು, ಹೊಡೆಯೋರು. ನಾನು ಎದುರಿಸೋನು, ಏನಕ್ಕೆ ಏನು ತಪ್ಪು ಮಾಡೋ ಅಂತ. ಅವಾಗ ಒಡಿಸ್ಕೊಂಡ್ರು, ಒಳಗಡೆ ಒಡಿಸ್ಕೊಳ್ತಾ ಇದು ಮಾಡಿದೆ. ಅದೇ ರೀತಿ ತುಂಬ ಹೊಡೆಯೋಕ್ಕೆ ಬಂದರು. ನನಗೆ ಒಂದು ಸಲ ಏನಾಯಿತು, ನಾವು ತಗೊಂಡೋದು ಸಂಬಳ ಇಲ್ಲ ಅವ್ರ ಕೈ ಕೊಡ್ತಾಯಿದ್ದೋ, ಏನು ಇದು ಮಾಡ್ತಿರ್ಲಿಲ್ಲ. ಬಾಡಿಗೆ ಏನು ಮಾಡವ್ರೆ, 5 ತಿಂಗಳು ಬಾಡಿಗೆ ಕಟ್ಟಿಲ್ವಂತೆ. ಓನರ್ ಬಂದ್ಬಿಟ್ಟು ಕರೆದ್ರು, ಕರೀರಿ ಅವನ್ನ ಶಿವಣ್ಣನ ಅಂತ ಕೆಳಗಡೆ ನಿಂತು ಕೇಳಿದ್ರು. ನಾವು ಫಸ್ಟ್ ಫ್ಲೋರಲ್ಲಿದ್ದು. ಆಮೇಲೆ ಪಕ್ಕದ ಮನೆ ಹುಡುಗರಂದರು, ಆಂಟಿ ಅಂಕಲ್ನ ಕರೀತಾವ್ರೆ ಬಸವರಾಜಣ್ಣ ಬಂದು ಅಂತ. ಆಮೇಲೆ ಏನಣ್ಣ ಅಂತಂದೆ. ಎಲ್ಲಮ್ಮ ಅವನು ಬಾಡಿಗೆ ಕಟ್ಟಿಲ್ಲ ಅಂತಂದರು. ಅಣ್ಣ ನಾವು ತಂದು ಸಂಬಳ ಎಲ್ಲ ಕೊಡ್ತಾಯಿದ್ದೋ, ಎಷ್ಟು ಬರೀ 600 ರೂಪಾಯಿ. ಆಗ 600 ರೂಪಾಯಿಂದ 1200 ರೂಪಾಯಿಗಂಟು ಆ ಮನೇಲೇ ಇದ್ದೋ ನಾವು. ಆವಾಗ ಕೊಡ್ತಾಯಿದ್ದೋ. ನಿಮ್ಗೆ ಗೊತ್ತಮ್ಮ ಪಾಪ ತುಂಬ ಒಳ್ಳೆ ಹುಡುಗಿ, ಒಳ್ಳೆ ಕುಟುಂಬದಲ್ಲಿ ಹುಟ್ಟುವ, ಇವ್ನು ಕುಡ್ಕೊಂಡು ಇವ್ನು ಇದು ಮಾಡ್ಕೊಂಡು ನಿಂತವನಲ್ಲ ಅಂದ್ರೆ ಆವತ್ತೇ ಲಾಸ್ಟ್ ನಾನು ಹೇಳಿದೆ ಅವ್ರಿಗೆ, ಅಣ್ಣ ಇನ್ಮೇಲೆ ಅವ್ರನ್ನ ಬಾಡಿಗೆ ಕೇಳಬೇಡ್ರಿ, ನೆಕ್ಸ್ಟು ನಾನು ವಹಿಸ್ಕೊಳ್ತೀನಿ ಜವಾಬ್ದಾರಿನ, ನಾನು ತಗೊಳ್ತೀನಿ ಅಂತೇಳಿ. ಆಮೇಲೆ ಬಂದರು. ನಾನೇನು ಮಾಡಿದೆ, ಕೇಳಿದೆ, ಏನಕ್ಕಪ್ಪ ಬಾಡಿಗೆ ಕಟ್ಟಿಲ್ಲ ನೀನು, ನಾವೇನಾರ ಸೋಕಿ ಮಾಡ್ತಾಯಿದ್ದೀವಾ, ಏನಕ್ಕೆ ನಮಗೆ ಹೊಡಿತೀಯ, ಚೆನ್ನಾಗೆ ಬಡಿತೀಯ, ಆದರೆ ಏನಾರ ಕೆಟ್ಟ ಕೆಲಸ ಮಾಡ್ತಾಯಿದ್ದೀವಾ, ಕೆಲಸ ಮಾಡ್ಕೊಳ್ತೀವಿ ಬರ್ತೀವಿ, ಹೊಡಿತೀಯ, ಏನಕ್ಕೆ ಹಿಂಗೆ ಮಾಡ್ತಾಯಿದ್ದೆ ಬಾಡಿಗೆ ಕಟ್ಟಿ. ನನ್ನ ಹತ್ರ ಇಲ್ಲ, ನಿನ್ನ ಕೈಗೆ ಸಂಬಳ ತಂದ್ಕೊಡಲ್ಲ ನಾವು, ಸಂಬಳ ನಾವೇ ಇಟ್ಕೊತೀವಿ, ನಾವು ಸಂಸಾರ ಮಾಡ್ಕೊಂಡು ಹೋಗ್ತೀವಿ, ಹೆಂಗೆ ಮಾಡ್ತೀಯ ನೋಡ್ತೀನಿ, ಹಂಗೆ ಹಿಂಗೆ ಏನು ಮಾಡ್ತೀಯ ನೀನು ಅಂಥೇಳಿ. ಯಾವಾಗಲೂ ನಾನು ಬಂದು ಇವ್ರ ಜೊತೆ ಹೇಳ್ಕೊತಾಯಿದ್ದೆ, ಪ್ರತಿಭಾ ಅವ್ರ ಜೊತೆ, ಜಯರಾಮ್ ಸರ್ ಜೊತೆ ಎಲ್ಲ ಈ ಥರ. ಆಮೇಲೆ ಇವರು, ನೀನು ಎಷ್ಟು ತಿಂಗಂಟ ಎದ್ರಕೊಂಡಿರ್ತೀರತ್ನಮ್ಮ, ನೀನು ಅಲ್ಲಿ ತನಕ ಎದ್ರಕಲ್ಲೇ ಇರಬೇಕು, ಕೇಳಬೇಕು, ನೀನು ತುಂಬ ಗಟ್ಟಿ ಹೆಣ್ಮಗಳು, ಕೇಳಬೇಕು. ನಾನು ಈ ಥರ ದುಡಿತಾ ಇದ್ದೀನಿ, ನಿಂಗೆ ತಂದು ಕೊಡ್ತಾಯಿದ್ದೀನಿ ಅಂತ ನೀನು ಎದ್ರಕೊಂಡು ಇರಬಾರ್ದು ಅಂತಾರೆ. ನನಗೆ ಒಂಥರ ಭಯ, ಓಡಿಸ್ಬಿಟ್ಟಾರೇನೋ, ನಮ್ಮಮ್ಮ ಹೇಳಿದ ಮಾತು ಉಳಿಸ್ಕೊಳಕ್ಕಾಗಲ್ವೇನೋ ಅನ್ನೋದಿತ್ತು. ಅವಾಗ ಏನು ಮಾಡಿದೆ, ನನ್ನ ಜಾಸ್ತಿ ನೋಡು ಏನು ಮಾತಾಡ್ಬಿಟ್ಟು ಎತ್ತಿ ಹೊಡೆಯಕ್ಕೆ ಬಂದರು. ನಾನೇನು ಮಾಡಿದೆ, ಕೈಲಿ ಖಾರದ ಪುಡಿ ಇಟ್ಕೊಂಡಿದ್ದೆ, ಎತ್ತಿದೆ, ಹೊಟ್ಟೆ ಕೊಟ್ಟೆ 2. ಅವಾಗಿಂದ ಬಿಟ್ಟರು. ಆವಾಗ ನಾನು ಇದು ಮಾಡ್ಕೊಂಡೆ. ಇವಾಗ ಎಲ್ಲಿ ಹೋದ್ರು ಏನು ಮಾಡಿದ್ರು ಏನು ಹೇಳಲ್ಲ, ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ಯಾ ಹೋಗು ಅಂತ ಹೇಳ್ತಾರೆ. ಸೊ ನೀವು ಮುನ್ನಡೆನಲ್ಲಿ ಈ ಥರ ಯಾವ ಥರ ಕೆಲಸ ಮಾಡ್ತಾಯಿದ್ರಿ? ಅಂದರೆ ಏರಿಯಾನಲ್ಲಿರುವಂಥ ತೊಂದರೆಗಳನ್ನ ಇದು ಮಾಡ್ತಾ ಹೌದು. ಬಟ್ ಮಹಿಳೆಯರದು ಯಾವುದಾದ್ರೂ ಕೌಟುಂಬಿಕ ಹೌದು, ಫ್ಯಾಮಿಲಿ ಕೇಸ್ ಎಲ್ಲ ಅದನ್ನ ಅವ್ರನ್ನ ಕರೆದು ಕೌನ್ಸೆಲಿಂಗ್ ಮಾಡ್ತಾಯಿದ್ದೆ ನಾನು. ಕೌನ್ಸೆಲಿಂಗ್ ಮಾಡಿ ಕಲ್ತಿದ್ರ ಅಥವಾ ಕಲಿಬೇಕಾಗಿದ್ದ? ನಾನು ಹಿಂಗೆ ಬರ್ತಾಯಿದ್ನಲ್ಲ ಮೀಟಿಂಗ್ಗೆ, ಅಲ್ಲಿ ಇಲ್ಲಿ ಬರೋನಲ್ಲ, ಇವ್ರು ಮಾತಾಡಿ ಇವ್ರು ಹೇಳೋರಲ್ಲ, ಇವರು ಒಂದು 2-3 ಕೇಸ್ ಹ್ಯಾಂಡ್ಲ್ ಮಾಡ್ತಾಯಿದ್ರು, ಪ್ರತಿಭಾ, ಯಶೋಧ, ಜಯರಾಮ್ ಸರ್. ಅದನ್ನ ನಾನು ನೋಡ್ಕೊಂಡೆ, ಈ ಥರ ಮಾತಾಡಿದ್ರೆ ಹಿಂಗೆ ಮಾತಾಡ್ಬೋದು ಅಂಥೇಳಿ. ಆಮೇಲೆ ನಮ್ಮನ್ನ ಇವರು ಹರಿತ್ತು ಅಂತ ಇದ್ದರು, ಶಾರದಾ, ಅಲ್ಲಿ ನಮ್ಮ ಟ್ರೈನಿಂಗು ಕಳಿಸಿದ್ರು ಇವರು. ರಾಜು ಇದ್ನಲ್ಲ, ರಾಜು ನಾನು ಇಬ್ಬರೂ 3 ತಿಂಗಳು ಟ್ರೈನಿಂಗ್ ಹೋಗಿದ್ದೋ ನಾವು. ಒಂದೊಂದು ವಾರ ಬಿಟ್ಟು ಒಂದೊಂದು ವಾರ ಟ್ರೈನಿಂಗ್ ಹೋಗಿದ್ದು. ಕೌನ್ಸೆಲಿಂಗ್ ಟ್ರೈನಿಂಗ್ ಕಳಿಸಿದ್ರು ಇಲ್ಲಿ ಸಾರು ಮೇಡಮ್ಮು.
ಆ ಟ್ರೈನಿಂಗಲ್ಲೆಲ್ಲ ನಾನು ತುಂಬ ಇಲ್ಲೇ ಬೆಂಗಳೂರಲ್ಲೇ ಅದು ಜೆ ಪಿ ನಗರದಲ್ಲಿ ಹೋಗಿ ಟ್ರೈನಿಂಗ್ ಹೋಗಿ ಆ ಟ್ರೈನಿಂಗ್ ತಗೊಂಡಿದ್ದೆವು ನಾವು ಕೌನ್ಸೆಲಿಂಗ್ ಬಗ್ಗೆನೇ. ಅವರು ಫುಲ್ಲು ಹರೀಶ್ ಶರ್ಮಾ ಇದ್ದಾರಲ್ಲ ಅವ್ರ ಹೆಂಡ್ತಿ ಶಾರದಾ ಅಂತ ನಮಗೆ ಟ್ರೈನಿಂಗ್ ಕೊಟ್ಟಿದ್ರು ಅವರು. ನಾನು ತುಂಬ ಟ್ರೈನಿಂಗಲ್ಲಿ ಕೌನ್ಸೆಲಿಂಗ್ ಅಂತೂ ತುಂಬ ನಮ್ಮ ಹತ್ರ ಆಗಿಲ್ಲ ಅಂದರೆ ಕಂಪ್ಲೇಂಟ್ ಕೊಡ್ತಾಯಿದ್ದೆ, ಟೇಷನ್ ಹತ್ರ ಕರ್ಕೊಂಡು ಹೋಗ್ತಾಯಿದ್ದೆ. ಕಂಪ್ಲೇಂಟ್ ಕೊಟ್ಟು ಟೇಷನ್ ಹತ್ರ ಕರ್ಕೋಗಿ ಟೇಷನಲ್ಲಿ ಅವರು ಫಸ್ಟು ಒಂಥರ ನೋಡ್ತಾಯಿದ್ರು ಪೊಲೀಸ್ನವರು. ಆಮೇಲೆ ನಾನು ಯಾವಾಗ ಜೋರಾಗಿ ರಪ್ಪಾಗಿ ಮಾತಾಡಿ ಆಮೇಲೆ ಅವಾಗಲೂ ಇದು ಮಾಡಿರಲಿಲ್ಲ. ಒಂದು ಸಲ ಜಯರಾಮ್ ಸರ್ ಕೈಲಿ ಫೋನ್ ಮಾಡಿಸಿದ್ದೆ ನಾನು, ಸರ್ ಈ ಥರ ಫ್ಯಾಮಿಲಿ ಕೇಸ್ ಕರ್ಕೊಬಂದಿದ್ರೆ ಈ ಥರ ಆಗ ಅವ್ರಿಗೆ ಫೋನ್ ಕೊಡಿ ಅಂತ ಆಗ ಹೇಳಿದ್ರು. ಅವಾಗಿಂದ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾಯಿದ್ರು ನನಗೆ. ಹೋಗಿ ಹೋದ ತಕ್ಷಣ ಚೇರಾಗಿ ಕೂರಿಸೋದು, ಮಾತಾಡಿಸೋದು, ಪೊಲೀಸ್ನವರು ಬನ್ನಿ ಮೇಡಮ್ ಅಂತ ಅನ್ನೋದು, ಕೌನ್ಸೆಲಿಂಗ್ಗೆ ಕರ್ಕೊಂಡೋಗಿ ಈ ಥರ ಎಲ್ಲ ಅಂತ. ಆಗ ಅವರು ಕರೆದು ಕೌನ್ಸೆಲಿಂಗ್ ಮಾಡಿಸಿ ಆ ಅಪ್ಪನ್ನು ಕರೆಸಿ, ಏನು ನಿಮಗೆ ಡೈವರ್ಸ್ ಬೇಕಾ, ಕೋರ್ಟ್ಗೆ ಹೋಗ್ತೀರಾ ಏನು ಅಂತೇಳಿ ಆಗ ಆ ಅಪ್ಪಂಗೆ ಒಂದೆರಡು ಹೊಡೆದು, ಯಾಕೆ ಹೆಣ್ಮಕ್ಳಿಗೆ ಈ ಥರ ಮಾಡ್ತಾಯಿದ್ಯಾ, ಗಾರ್ಮೆಂಟ್ಸಲ್ಲಿ ದುಡಿತಾವಳೆ ಅಲ್ವಾ ಅಂತೇಳಿ. ಆವಾಗ ಒಂದೊಂದು ಫ್ಯಾಮಿಲಿ ಕೇಸು ಒಂದೊಂದು ಸರಿ ಹೋಗೋದು, ಒಂದು ನಮ್ಮ ಹತ್ರನೇ ಸರಿ ಹೋಗೋದು. ಲೆಟ್ರ್ ಬರ್ಸ್ಕೊಳ್ಳೋನು ನಾನು ಮಾತಾಡಿ ಎಲ್ಲ ಆದಮೇಲೆ ಒಪ್ಕೊಂಡ ಮೇಲೆ ಲೆಟ್ರ್ ಬರ್ಸ್ಬಿಟ್ಟು ಇಬ್ಬರು ಕೈಲೂ ಸಿಗ್ನೇಚರ್ ಮಾಡಿಸಿ, ಏನಾರ ಇವ್ರಿಗೆ ತೊಂದರೆ ಆದರೆ ನೀನೇ ಜವಾಬ್ದಾರಿ, ಅವ್ರಿಗೆ ತೊಂದರೆ ಇದ್ದರೆ ನೀವೇ ಜವಾಬ್ದಾರಿ ಅಂತ ಲೆಟ್ರ್ ಬರೆಸಿ ಸಿಗ್ನೇಚರ್ ಮಾಡಿ ಮುನ್ನಡೆ ಸೀಲ್ ಒತ್ತುತ್ತಾಯಿದ್ದೆ ನಾನು. ಆ ಥರ ಮಾಡ್ತಾಯಿದ್ದೆ ನಾನು. ಯಾವ ಥರ ತೊಂದರೆಗಳು ತೊಗೊಂಡು ಬರ್ತಾಯಿದ್ರು? ಗಂಡ ಹೊಡೆದಿರೋದಾಗಲಿ, ಅತ್ತೆ ಸೊಸೆಯರ ಜಗಳ ಆಗಲಿ, ಗಂಡ ಹೊಡೆದ್ಬಿಟ್ಟು ಈಚೆ ಕಳಿಸ್ಬಿಟ್ಟಿರೋದಾಗಲಿ ಹೊಡೆದು. ಆಮೇಲೆ ನಮ್ಮ ಹತ್ರ ಒಡವೆಗಳು ಏನಿಲ್ಲ ಎಲ್ಲ ತಿತ್ಕೊಂಡಿದ್ದಾರೆ. ವರದಕ್ಷಿಣೆ ಕಿರ್ಕುಳ, ವರದಕ್ಷಿಣೆ ಇಸ್ಕೊಬ ಅಪ್ಪನ ಮನೆಯಿಂದ, ನಂಗೆ ಇಷ್ಟು ಲಕ್ಷ ಬೇಕು ಅಂತೇಳಿ ಆ ಥರದ್ದೆಲ್ಲ ಹಿಂಸೆ. ಆಮೇಲೆ ಮಕ್ಕಳಾಗಿಲ್ಲ ಅನ್ನೋದೊಂದು ಹಿಂಸೆ, ನೀನು ಮಕ್ಕಳಾಗಿಲ್ಲ, ನೀನು ಇಲ್ಲ ನಾನು ಬೇರೆ ಮದುವೆ ಆಗ್ತೀನಿ ಅನ್ನೋದು, ಆ ಥರದ್ದೆಲ್ಲ ಬರ್ತಾಯಿತ್ತು. ಆಮೇಲೆ ನೀನು ಕೆಲ್ಸಕ್ಕೆ ಹೋಗುತ್ತಾವೋ ಬೇರೆಯವನ ಜೊತೆ ಏನೋ ಸಂಬಂಧ ಬೆಳೆಸ್ಕೊಂಡಿದೀಯಾ, ಆ ಥರದ್ದೆಲ್ಲ ಸಮಸ್ಯೆಗಳೆಲ್ಲ ಬರ್ತಾಯಿತ್ತು. ಈ ಥರ ಸಮಸ್ಯೆಗಳು ಬಂದಾಗ ನೀವು ಕೌನ್ಸಿಲಿಂಗಲ್ಲಿ ಏನು ಮಾಡ್ತಾಯಿದ್ರಿ? ಕೌನ್ಸಿಲಿಂಗಲ್ಲಿ ನಾನು ಫಸ್ಟು ಕೇಳ್ತಾಯಿದ್ದೆ, ಅವ್ರ ಹತ್ರ ವಿವರ ಎಲ್ಲ ತಿಳ್ಕೊಳ್ತಾಯಿದ್ದೆ, ಏನು ಹೇಳಿದ್ರು ಏನು ಅಂತ. ಅವರು ಫುಲ್ಲು ಎಲ್ಲ ನನಗೆ ಡೀಟೇಲ್ಸ್ ಹೇಳ್ತಾಯಿದ್ರು. ಮಹಿಳೆಯನ್ನು ಫಸ್ಟು ಕರೆಸ್ಬಿಟ್ಟು, ಮಹಿಳೆ ಬರೋಳಲ್ವಾ ನಮ್ಮ ಹತ್ರ ಬಂದಾಗ ನಾನು ಫುಲ್ಲು ಏನೇನು ತಪ್ಪು ಅವ್ರೇನು ಮಾಡಿದ್ರು ಎಲ್ಲ ಕೇಳ್ಕೊಂಡು ಬರ್ಕೊಳ್ತಾಯಿದ್ದೆ ನಾನು. ಆವಾಗ ಅವ್ರಿಗೆ ಹೇಳ್ತಾಯಿದ್ದೆ, ನೀನು ಈ ಥರ ಹಿಂಗೆ ಹೋಗಬೇಕು, ಹಿಂಗೆ ಮಾಡಬೇಕು, ಫಸ್ಟು ಒಂದು ಸಲ ಟ್ರೈ ಮಾಡೋ, ನೀನು ಗಂಡನ ಜೊತೆ ಯಾವ ರೀತಿ ಸಂಬಂಧ ಇಟ್ಕೋಬೇಕು ಪ್ರತಿಯೊಂದು ಹೇಳ್ತಾಯಿದ್ದೆ ನಾನು. ಯಾವುದು ಪರ್ಸ್ನಲ್ಲು ಅಂತ ಏನೂ ಮುಚ್ಕೊಳ್ತಾ ಇರಲಿಲ್ಲ. ನೀನು ಗಂಡನ ಜೊತೆ ಯಾವ ರೀತಿ ಇರಬೇಕು, ಏನು ಮಾಡಬೇಕು, ಗಂಡ ಬಂದಾಗ ಯಾವ ರೀತಿ ಇರಬೇಕು, ನೀನು ಕೆಲಸದಿಂದ ಬಂದಮೇಲೆ ನೀನು ಯಾವ ರೀತಿ ಇರಬೇಕು, ಅವರು ಏನಾರು ತಂದು ಕೊಟ್ಟಾಗ ಯಾವ ರೀತಿ ಮಾಡಬೇಕು, ಅವ್ರನ್ನ ಯಾವ ರೀತಿ ನೀನು ಬಳಸ್ಕೋಬೇಕು ಅನ್ನೋದೆಲ್ಲ ಮಾತಾಡಿ ಕೌನ್ಸೆಲಿಂಗ್ ಮಾಡ್ತಾಯಿದ್ದೆ. ಆಮೇಲೆ ಆ ಅಪ್ಪನ್ನು ಅವ್ರನ್ನ ಆಚೆ ಕೂರಿಸ್ಬಿಟ್ಟು ಆ ಅಪ್ಪನ ಕರೆಸಿ ಮಾತಾಡ್ತಾಯಿದ್ದೆ. ಆ ಅಪ್ಪ ಅವರು ಹೇಳ್ತಾಯಿದ್ದೆ, ಒಬ್ಬೊಬ್ಬರು ಮಾತಾಡೋರು, ಒಬ್ಬೊಬ್ಬರು ಬರ್ತಿರ್ಲಿಲ್ಲ, ಏನು ಅವ್ರ ಹತ್ರ ಹೋಗಿ ಕೇಳೋದು ಅನ್ನೋರು. ಅಂಥವ್ರಿಗೆ ಕಂಪ್ಲೇಂಟ್ ಕೊಡ್ತಾಯಿದ್ದದ್ದು ನಾನು. ಈ ಬಂದು ಕೇಳುವಂಥವ್ರಿಗೆ ಮಾತಾಡಿಸಿ ಅದರಲ್ಲೇ ಕೌನ್ಸೆಲಿಂಗಲ್ಲೇ ಕರೆಕ್ಟಾಗೆ, ಹೌದು ಮೇಡಮ್ ನಾವು ಇದುವರೆಗೂ ಈ ಥರ ಕಲ್ತಿರಲಿಲ್ಲ, ನೀವೊಂದು ಹಳ್ಳಿಲಿ ಹುಟ್ಟಿ ಹೆಣ್ಮಗಳು ಈ ಥರ ಕಲ್ತಿದ್ದೀರಾ, ನಾವು ಹಳ್ಳಿ ಹೆಣ್ಮಕ್ಳೇ ಅಂತೇಳಿ ತುಂಬ ಕೇಳ್ಕೊಂಡು ನಾನು ಹೇಳ್ತಾಯಿದ್ದೆ. ನೋಡಿ ಸರ್, ಈಗ ನೀವು ಒಂದೇ ತಾಯಿ ಹೊಟ್ಟೆಲೇ ಹುಟ್ಟಿಟ್ಟು ಬಂದಿದ್ದೀರಾ, ಅವರು ತಾಯಿ ಹೊಟ್ಟೆಲೇ ಹುಟ್ಟಿದ್ದಾರೆ. ಹೆಣ್ಣು ಅಂದರೆ ಅಷ್ಟು ಕೀಳಲ್ಲ ಸರ್. ಆ ಹೆಣ್ಣು ಅಂದರೆ ತಾಯಿ ಆಗ್ತಾಳೆ, ಹೆಂಡ್ತಿ ಆಗ್ತಾಳೆ, ಮಗಳಾಗ್ತಾಳೆ, ಸೊಸೆ ಆಗ್ತಾಳೆ, ಪ್ರತಿಯೊಂದು ಹೆಣ್ಣಿನ ರೂಪದಲ್ಲೇ ಎಲ್ಲ ಬರೋದು. ಇವತ್ತು ಹೆಂಡ್ತಿ ಇಲ್ದೇರೆ ನೀವು ಎಲ್ಲಿರ್ತಿದ್ರಿ? ನಿಮ್ಮ ತಾಯಿನೂ ಎಣ್ಣೆ ಅಲ್ವಾ ಸರ್? ನಿಮ್ಮ ತಂಗಿ ಇದ್ದಾರಾ? ನಿಮ್ಮ ತಂಗಿನೂ ಎಣ್ಣೆ ಅಲ್ವಾ? ನಿಮ್ಮ ತಂಗಿಗೆ ಈ ಥರ ಅನ್ಯಾಯ ಆಗಿರೋ ನೀವು ಸುಮ್ಮನೆ ಇರ್ತಾಯಿದ್ದೀರ ಸರ್? ನೀವು ಹೋಗಿ ಅಲ್ಲಿ ಎಷ್ಟು ಗಲಾಟೆ ಮಾಡ್ತಾಯಿದ್ರಿ? ಇವತ್ತು ಆ ಹೆಣ್ಮಗ್ಳಿಗೆ ಆ ಥರ ಹೊಡೆದಿದ್ದೀರಾ. ಈಗ ಗಾರ್ಮೆಂಟ್ಸಲ್ಲಿ ಏನು ಕೆಲಸ, ಏನು ಕಷ್ಟ ಅನ್ನೋದು ನಮಗೂ ಗೊತ್ತು. 8 ಅವರ್ 10 ಅವರ್ ನಿಂತ್ಕೊಂಡು ಕೆಲಸ ಮಾಡಬೇಕು. ಮಿಷಿನಲ್ಲಿ ಕುತ್ಕೊಂಡ್ರೆ 10 ಅವರ್ ಹೊಲಿಬೇಕು. ಬ್ಯಾಕ್ ಪೇನ್ ಬರ್ತದೆ, ಫೈಲ್ಸ್ ಬರ್ತದೆ, ಸೊಂಟ ನೋವು ಬರ್ತದೆ. ಈಗ ನಾವು ನಿಂತ್ಕೊಂಡು ಕೆಲಸ ಮಾಡ್ತಾಯಿದ್ರೆ, ಚೆಕ್ಕಿಂಗ್ ಮಾಡ್ತಾಯಿದ್ರೆ ಕಾಲು ನೋವು ಬರ್ತದೆ, ಓಡಾಡುವಂಗಿಲ್ಲ, ಈ ಕಡೆ ಆ ಕಡೆ ತಿರುವಂಗಿಲ್ಲ. ಅರ್ಧ ಅವರ್ ಊಟಕ್ಕೆ ಬಿಡ್ತಾರೆ, ಊಟ ಮಾಡಿದ್ರು ಮಾಡ್ತಾರೆ, ಮಾಡದೇರಿಲ್ಲ. ಪೀಸ್ ಪೆಂಡಿಂಗ್ ಇತ್ತು ಅಂದರೆ ಊಟನೂ ಮಾಡಲ್ಲ. ನೀರು ಕುಡಿಯೋಕ್ಕೆ ಟೈಮ್ ಇರಲ್ಲ, ಟಾಯ್ಲೆಟ್ಗೆ ಹೋಗ್ಬೇಕಾಯ್ತದೆ. ಆ ಟಾಯ್ಲೆಟ್ಗೆ ಹೋಗಿ ಬರೋಷ್ಟರಲ್ಲಿ ನಾವು 2 ಪೀಸ್ ಮಾಡ್ಬೋದಲ್ಲ ಅಂತ. ಆ ಥರ ಹೆಣ್ಮಕ್ಳಿಗೆ ಆ ಥರ ಎಲ್ಲ ಕಷ್ಟ ಇರ್ತದೆ. ಬೆಳಗ್ಗೆ ನೀವೇನು ಹೆಲ್ಪ್ ಮಾಡ್ತೀರಾ ಸರ್? ಬೆಳಗ್ಗೆ ಅವ್ರು 4 ಗಂಟೆಗೆ ಹೆಣ್ಮಕ್ಳು ಹೇಳ್ತಾಳೆ ಅಲ್ವಾ, ನೀರು ಹಿಡಿಬೇಕು, ಪಾತ್ರೆ ತೊಳಿಬೇಕು, ಕಸ ಗುಡಿಸ್ಬೇಕು, ಬಟ್ಟೆ ಒಗಿಬೇಕು, ಮನೆ ಒರೆಸ್ಬೇಕು, ಅಡುಗೆ ಏನು ಮಾಡಬೇಕು, ನಿಮಗೆ ಬಾಕ್ಸ್ ಕಟ್ಟಬೇಕು, ಮಕ್ಳಿಗೆ ಬಾಕ್ಸ್ ಕಟ್ಟಬೇಕು. ನೀವೆದ್ದು ಹೆಲ್ಪ್ ಮಾಡ್ತಾಯಿದ್ದೀರಾ?
ಇಲ್ಲ ಮೇಡಮ್ ನಾವೇನು ಮಾಡ್ತಾಯಿಲ್ಲ. ಏನಕ್ಕೆ ಹೆಣ್ಮಕ್ಳು ಹೊಡಿತಾ ಇದ್ದೀರಾ? ಈಗ ಹೆಣ್ಮಕ್ಳು ಏನು ತಪ್ಪು ಮಾಡೋ ಎಲ್ಲ ಮಾಡಿಬಿಟ್ಟು ನೀವೆಲ್ಲರನ್ನೂ ಕಳಿಸ್ಬಿಟ್ಟು ಆ ಹೆಣ್ಮಗಳು ತಿಂತಾಳೋ ತಿನ್ನಲ್ವೋ, ಕೆಲಸಕ್ಕೆ ಬರ್ತಾಳೆ, ಅಲ್ಲೂ ತುಂಬ ಟಾರ್ಚರು, ಇಲ್ಲೂ ಟಾರ್ಚರು. ಹೆಣ್ಮಕ್ಳು ಯಾವ ರೀತಿ ಇರ್ತಾಳೆ? ಸೂಸೈಡ್ ಮಾಡ್ಕೊಂಡ್ರೆ ಏನಾಯ್ತದೆ ಅಂತ ಗೊತ್ತಾ ಇವತ್ತು ಕಾನೂನು? ನೀವು ಕಾನೂನು ಬಗ್ಗೆ ತಿಳ್ಕೊಂಡಿದ್ದೀರಾ ಸರ್? ನೀವು ಬನ್ನಿ, ಒಂದು ಕೌನ್ಸಿಲಿಂಗ್ ಸೆಂಟ್ರ್ ಕರ್ಕೊಂಡು ಹೋಗ್ತೀನಿ. ಇದೇ ಕೌನ್ಸಿಲಿಂಗ್ ಸೆಂಟ್ರು ಅಂತ ಇದೆ ನಾನು. ಆದರೆ ಮುನ್ನಡೆ ಆಫೀಸ್ಗೆ ಕರೆಸ್ತಾ ಇದ್ದೆ ಜಯರಾಮ್ ಸರ್ನ. ಅಲ್ಲಿ ಬಂದು ಎಲ್ಲ ಮಾತಾಡ್ತಾಯಿದ್ರು. ನೀವು ಬನ್ನಿ, ತಿಳ್ಕೊಳ್ಳಿ, ವಿಷಯಗಳನ್ನ ತಿಳ್ಕೊಳ್ಳಿ ಸರ್. ಮಹಿಳೆಯರಿಗೆ ಹೇಳೋಣ, ಅದೇ ಮಹಿಳೆಯರಿಗೆ ಹೇಳ್ತಾಯಿದ್ದೆ. ನೀನು ನೋಡಪ್ಪ, ನೀನು 4 ಗಂಟೆಗೆ ಹೇಳ್ತೀಯಲ್ವಾ, ಕೆಲಸ ಮಾಡ್ತೀಯಲ್ವಾ, ಗಂಡನ್ನು ನೋಡ್ರಿ, ನೀವೊಂದು ಸ್ವಲ್ಪ ಎಲ್ಪ್ ಮಾಡಿ ಅಂತ ವೈಂದ್ರಿತಲ್ಲೇ ಕೇಳು ಬನ್ನಿ ಅಂತ. ನೀವು ಬೆಳಿಗ್ಗೆ ಯಾವ ರೀತಿ ಹೆಂಗಿರಬೇಕು, ರಾತ್ರಿ ಏನು ಅವ್ರ ಹತ್ರ ಹೆಂಗಿರಬೇಕು ಅನ್ನೋದನ್ನು ನಾವು ಕಲಿಬೇಕು. ಏನೋ ಟೆನ್ಸ್ಕೊಂಡು ಒಂದು ಸ್ವಲ್ಪ ಡ್ರಿಂಕ್ಸ್ ಮಾಡಿರ್ತಾನೆ, ನಾವು ಜಗಳ ಮಾಡೋಕ್ಕೆ ಹೋಗಬಾರ್ದು. ಎಲ್ಲ ಗಂಡಸರು ಮಾಡಿರ್ತಾರೆ ಅಲ್ವಾ? ಅವರು ಅತಿಯಾಗಿ ಮೀರಿದಾಗ ಮಾತಾಡಬೇಕು ನಾವು. ಅವರು ಸೈಲೆಂಟಾಗಿದ್ದಾಗ ನೀನು ಕುಡಿದು ಬಂದಿದೆ ಅಂತ ನಾವು ಜಗಳ ಮಾಡೋಕ್ಕೆ ಹೋಗಬಾರ್ದು. ಊಟ ಮಾಡ್ತೀರಾ, ತಗೊಳ್ಳಿ, ಊಟ ಮಾಡಿ, ತಗೊಳ್ಳಿ. ಮಕ್ಕಳಿಗೆ ನೋಡಿ ಇವತ್ತು ಫೀಸ್ ಕಟ್ಟಬೇಕು ಅಂತ ಹೇಳಿದ್ರೆ ಮಕ್ಳಿಗೆ ಹೋಮ್ವರ್ಕ್ ಮಾಡಿಸ್ಬೇಕ್ರಿ. ನಾನು ಬಟ್ಟೆ ಒಗಿಬೇಕು, ನಂಗೆ ಕೆಲಸ ಐತೆ, ನೀನು ಹೇಳಮ್ಮ ಅದೆಲ್ಲನೇ. ಒಂದು ಸ್ವಲ್ಪ ನೀನು ತಾಳ್ಮೆಯಿಂದ ತಗೋ. ನಮ್ಮಿಬ್ಬರಲ್ಲೂ ಅಂಡರ್ಸ್ಟ್ಯಾಂಡ್ ಇದ್ದಾಗಲೇ ಸಂಸಾರ ಬೆಳೆಯೋಕ್ಕಾಗೋದು. ಈಗ ತಕ್ಕಡಿ ಹಿಂಗೆ ಆದರೆ ಸಮಾನ ಇದ್ದರೆ ತಕ್ಕಡಿ ಒಂದೇ ಥರ ತಗಡಿ ಬರೋದು. ಹಿಂಗೆ ಹಳ್ಳ ಇದ್ದರೆ ಸಂಸಾರ ಸರಿ ಹೋಗಲ್ಲ. ಅದೇ ಯೋಚನೆ ಮಾಡಿ ಅಂತ ಹೇಳ್ತಾಯಿದ್ದೆ. ಸರಿ ಮೇಡಮ್ ಆಯಿತು ಅಂದ್ಬಿಟ್ಟು ಅವರು ಅವಾಗ ಗಂಡನ ಜೊತೆ ತುಂಬ ಹಿಂಗಿದ್ದವರು ಈ ಥರ ಸಂಬಂಧ ಬೆಳೆಸೋಕ್ಕೆ ಆ ಥರ ಇತ್ತು. ಹೌದು, ಅದು ಗಾರ್ಮೆಂಟ್ ವರ್ಕರು ಕೆಲಸಕ್ಕೆ ಹೋದರೆ ಸಾಯಂಕಾಲ 7 ಗಂಟೆ 7:15 ಆಗ್ತಾಯಿತ್ತು. ಅವರು ಮೀಟಿಂಗ್ ಬಂದಾಗ ನಾವೆಲ್ಲರೂ ಹಿಂಗೆ ಏರಿಯಾದಲ್ಲಿ ಮೀಟಿಂಗ್ ಮಾಡೋಕ್ಕೆ ಹೋಗ್ತಾಯಿದ್ವಲ್ಲ, ಏರಿಯಾದಲ್ಲಿ ಲೋಕಲ್ ಕಮಿಟಿ ಅಂತ ಮಾಡ್ತಾಯಿದ್ದು. ಎಲ್ಲ ಕಂಪ್ನಿಯವರು ಆ ಏರಿಯಾದಲ್ಲಿರೋರು ಸೇರಿಸ್ಬಿಟ್ಟು ಅವ್ರ ಸಮಸ್ಯೆ ಬಗ್ಗೆ, ಅವ್ರ ಕಂಪ್ನಿ ಬಗ್ಗೆ ಎಲ್ಲ ತಿಳ್ಕೊಳ್ತಾಯಿದ್ದು. ಆಗ ಅವರು ಸಮಸ್ಯೆಗಳು ಏನು ಬರ್ತು ಅಂದರೆ, ನಮ್ಮ ಮಕ್ಕಳು 4 ಗಂಟೆಗೆ ಸ್ಕೂಲಿಂದ ಬಂದುಬಿಡ್ತಾರೆ, ನಾವು ಬರೋಷ್ಟರಲ್ಲಿ 7:15 ಆಯ್ತದೆ, ನಾವು ಟ್ಯೂಷನ್ಗೆ ಹಾಕೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ನೀವು ಈ ಸಂಘಟನೆಯಿಂದ ನೀವೇನಾದರೂ ಒಂದು ಮಕ್ಕಳಿಗೆ ಟ್ಯೂಷನ್ ಮಾಡಿಸೋ ರೀತಿ ಆದರೆ ನಮಗೆ ತುಂಬ ಚೆನ್ನಾಗಿರ್ತದೆ ಈ ಥರ ಅಂತ ಹೇಳಿದ್ರು. ಆವಾಗ ನಾವು ಒಂದು ಐಡಿಯಾ ಮಾಡಿದ್ವು. ಈ ಲೈಬ್ರವರಿ ಅಂತ ಮಾಡಿದಾಗ ಲೈಬ್ರವರಿಗೆ ಮಕ್ಕಳು ಓದು ಬುಕ್ಕು ತಂದಿಡ್ಬೋದು. ಬೇರೆಯವರು ಈ ಮನೆ ತಾವಿರೋರು ಅವರು ಆಫೀಸಿಗೆ ಬಂದಂಗೆ ಆಯ್ತದೆ. ಆಗ ಆಫೀಸ್ ಓಪನ್ನು ಇರ್ತದೆ. ಅವರು ಏನಾದ್ರು ಒಂದು ತಿಳುವಳಿಕೆ ಅವ್ರ ಕಡೆಯಿಂದನೂ ನಮಗೆ ತಿಳುವಳಿಕೆ ಕೊಡ್ತಾರೆ, ಅವರು ತಿಳುವಳಿಕೆ ಹೇಳ್ತಾರೆ ಅಂತೇಳಿ ಲೈಬ್ರವರಿ ಓಪನ್ ಮಾಡಿದೋ. ಮನೆ ತಾವಿರೋರು ಬಂದು ಒಂದು ಬುಕ್ಕಿಗೆ ಸೈನ್ ಮಾಡಿಬಿಟ್ಟು, ಡೇಟ್ ಹಾಕ್ಬಿಟ್ಟು, ಸೈನ್ ಮಾಡಿಬಿಟ್ಟು, ಟೈಮಿಂಗ್ಸ್ ಹಾಕ್ಬಿಟ್ಟು ಬುಕ್ ತಗೊಂಡು ಹೋಗ್ತಾಯಿದ್ರು. ಇಷ್ಟು ಬುಕ್ ತಗೊಂಡೋಗಿದ್ವಿ ಇಂಥ ಬುಕ್ಕು ಅಂತ ಅವ್ರು ಓದ್ಕೊಂಡು ತಂದು ಕೊಡ್ತಾಯಿದ್ರು. ಆವಾಗ ಈ ಮಕ್ಳುಗಳಿಗೆಲ್ಲ ಏನು ಮಾಡಿದ್ರು, ಒಂದು ಯೋಚನೆ ಮಾಡಿದ್ರು. ಪವಿತ್ರ ಅಂತ ಒಂದು ಹುಡುಗಿ, ತುಂಬ ಬಡವ್ರ ಹುಡುಗಿ, ಕಾಲೇಜ್ಗೆ ಹೋಗ್ತಾಯಿದ್ಲು. ಅವಾಗ ಹೇಳ್ದು, ನಿಮ್ಗೊಂದು 600 ರೂಪಾಯಿ ಕೊಡ್ತೀವಿ, ನೀನು ಸಾಯಂಕಾಲ ಕಾಲೇಜಿಂದ ನೀನು ಒಂದು 3:30 4 ಗಂಟೆಗೆ ಬರ್ತೀಯಲ್ಲಪ್ಪ, ಒಂದು 4:15 ಹಂಗೆ 4:15 5 ಗಂಟೆ ಹಂಗೆ ಮಕ್ಳುಗಳ್ನ ಒಂದು 7 ಗಂಟೆ ಗಂಟ ಮಕ್ಕಳಿಗೆ ಏನಾರು ಸಣ್ಣ ಕತೆ ಬುಕ್ ಓದಿಸೋದು, ಅವ್ರಿಗೆ ಹಾಡು ಹೇಳ್ಕೊಡುವಂಥದ್ದು, ಈ ABCD ಹೇಳ್ಕೊಡುವಂಥದ್ದು, ಆ ಥರ ಮಾಡ್ತೀಯ. ಸರಿ ಆಯಿತು ಅಂದ್ಬಿಟ್ಟು ಒಪ್ಕೊಂಡ್ರು. ಆಗ ಮಕ್ಳುಗಳೆಲ್ಲರೂ ತುಂಬ ಮಕ್ಕಳೆಲ್ಲ ಬರ್ತಾಯಿದ್ರು. ಮಕ್ಳುಗಳಿಗೆ ABCD ಹೇಳ್ಕೊಡುವಂಥದ್ದು, ಕತೆ ಬುಕ್ಗಳೆಲ್ಲ ಬೇರೆ ಇವರೆಲ್ಲ ಕೊಡ್ತಾಯಿದ್ರು. ಅದೆಲ್ಲ ಮಕ್ಕಳು ಓದುವಂಥದ್ದು, ಅವ್ರಿಗೆ ಆಟ ಆಡಿಸೋ, ಈ ಮಕ್ಕಳು ಚಿಲ್ಡ್ರನ್ಸ್ದು ಇದು ಬಂದಾಗ ಮಕ್ಳುಗಳ್ಗೆ ಆಟ ಆಡಿಸೋವಂಥದ್ದು, ಆ ಥರ ಎಲ್ಲ ಮಾಡಿ ಮಕ್ಳುಗಳ್ನ ಲೈಬ್ರವರಿನೂ ಆಯಿತು, ಮಕ್ಕಳು ಟ್ಯೂಷನ್ನು ಆಯಿತು. ಆ ಥರ ನಾನು ಮಾಡ್ಕೊಂಡು ಬಂದದ್ದಾಯಿತು. ಈ ಲೈಬ್ರರಿಯಿಂದ ಯಾವ ರೀತಿ ಸಂಘಟನೆಗೆ ಯಾವ ರೀತಿ ಉಪಯೋಗ ಆಯಿತು, ಏನು ತಿಳ್ಕೊಂಡ್ರಿ? ಅದರಲ್ಲಿ ನಮಗೆ ಸಂಘಟನೆ ಗಾರ್ಮೆಂಟ್ ಮಹಿಳೆಯರಿಗೆ ಯಾವ ರೀತಿ ಉಪಯೋಗ ಆಯಿತು? ಅದೇ ಈ ಇದು ಲೈಬ್ರವರಿಯಿಂದನೂ ಬೇರೆ ಈ ಅಕ್ಕಪಕ್ಕ, ಆಮೇಲೆ ಇರೋರು ಗಾರ್ಮೆಂಟ್ಸ್ಗೆ ಹೋಗೋರು ತುಂಬ ಓದು ಇಂಟ್ರೆಸ್ಟ್ ಇತ್ತು, ಅವರು ಬಂದು ಬುಕ್ ತಗೊಳ್ತಾಯಿದ್ರು. ನಾನು ಬೇಗ ಕೆಲಸ ಮುಗಿಸ್ಬಿಟ್ಟು ನಾನು ಓದ್ಕೊಂಡು ಇನ್ನೂ ನನ್ನ ಲಾಯ್ಡ್ ಬೆಳೆಸ್ಕೋಬೇಕು ಅನ್ನೋದು ಅದೊಂದು ಉಪಯೋಗ ಆಯಿತು. ಈ ಮನೆ ತಾವಿರೋರು ಕುಂತ್ಕೊಂಡು ನನ್ನ ಕೆಲಸ ಮುಗೀತಾಯಿತು, ಎಲ್ಲೂ ಹೋಗಾಯ್ತಿರಲ್ಲ, ತುಂಬ ಒಳ್ಳೊಳ್ಳೆ ಬುಕ್ಸ್ಗಳು ತಂದಿದ್ದೀರಾ ಅಂಥೇಳಿ ನಮಗೆ ನಾಲೆಡ್ಜು ತುಂಬ ಬೆಳೀತು. ನಾವು ನಿಮ್ಗೆ ಏನಾರ ಫಂಕ್ಷನ್ ಇದ್ದಾಗ ಏನಾರು ಎಲ್ಪಿಂಗ್ ಬೇಕಾದರೆ ಕೇಳಿ, ನಾವು ಮಾಡ್ತೀವಿ ಅನ್ನೋದು ಏರಿಯಾ ಮಟ್ಟದಲ್ಲಿ ಹೆಣ್ಮಕ್ಳಿಗೆ ಇದಾಗ್ತು. ಈ ಗಾರ್ಮೆಂಟ್ ವರ್ಕರ್ ಮಕ್ಕಳಿಗೆ ಅವ್ರ ಮಕ್ಕಳಿಗೆ ಒಂದು ಟ್ಯೂಷನ್ ಆಯ್ತಲ್ಲ ಅನ್ನೋದು ತುಂಬ ಖುಷಿಯಾಯಿತು. ಟ್ಯೂಷನ್ ಮಾಡ್ತಾರೆ, ಮಕ್ಳುಗಳಿಗೆ ಎಜುಕೇಷನ್ನು ಇಂಪ್ರೂವ್ ಆಗ್ತೈತೆ, ಕತೆ ಬುಕ್ಗಳು ಓದ್ತಾರೆ, ಕತೆ ಹೇಳ್ಕೊಡ್ತಾರೆ, ಹಾಡು ಹೇಳ್ಕೊಡ್ತಾರೆ ಅನ್ನೋದು ಅದು ಗಾರ್ಮೆಂಟ್ ವರ್ಕರ್ಗೆ ತುಂಬ ಬೆಳವಣಿಗೆ. ವರ್ಕರ್ಸ್ ಯಾವ ಥರ ಬುಕ್ಸು
ಇಷ್ಟಪಡ್ತಾ ಇದ್ರು? ಅವ್ರಿಗೆ ಈ ಮಕ್ಳುಗಳಿಗೆ ಸಣ್ಣ ಸಣ್ಣ ಕತೆಗಳು ಬುಕ್ ಇದು ಮಾಡ್ತಾಯಿದ್ರು. ವರ್ಕರ್ಸು ಈ ಕಾದಂಬರಿಗಳು, ಈ ಸಿಂಡರಲ್ಲ ಬುಕ್ಕು, ಆ ಥರದ್ದೆಲ್ಲ ತುಂಬ ಒಂಥರ ಈ ಕತೆಗಳಿರಬೇಕು, ಹೆಣ್ಮಕ್ಳ ಬಗ್ಗೆ ಕತೆಗಳಿರಬೇಕು ಅಂಥ ಬುಕ್ಗಳನ್ನ ಇಷ್ಟಪಡ್ತಾಯಿದ್ರು. ಈ ನಾನು ಓದ್ತಾಯಿದ್ರು. ನಾನು ವಸುಂಧರಾ ಭೂಪತಿಯವ್ರ ಹತ್ರನೂ ಹೋಗ್ಬಿಟ್ಟು ಬುಕ್ಸ್ಗಳೆಲ್ಲ ತಗೊಬಂದು ಕೊಡ್ತಾಯಿದ್ದೆ. ಅಕ್ಕ ಮಹಾದೇವಿ, ವಸುಂಧರಾ ಭೂಪತಿ ಅಂತ ಡಾಕ್ಟ್ರು, ಅವ್ರ ಹತ್ರ ಅಕ್ಕ ಮಹಾದೇವಿದು, ಆಮೇಲೆ ಸರಸ್ವತಿಯವ್ರು ಕೂಡ, ಆಮೇಲೆ HS ಉಷಾ ಅಂತ ಇದ್ರ ಅವರು ಸುಮಾರು ಬುಕ್ಸ್ಗಳೆಲ್ಲ ಕೊಟ್ಟಿದ್ದರು. ಆಮೇಲೆ ಯಾರೋ ಜಯರಾಮ್ ಸಾರ್ಗೆ ಯಾವುದೋ ಇದರಲ್ಲಿ ಗೌರಿಬಿದನೂರಿಂದ ಇನ್ನು ಈ ಕಡೆನೇ ಚಿಕ್ಕಬಳ್ಳಾಪುರ ಆ ಕಡೆ ಯಾರೋ ಅವರು ಹೇಳಿ ಈ ಸೆಕೆಂಡ್ ಇಯರ್ PUC ಫಸ್ಟ್ ಇಯರ್ PUC ಆ ಥರ ಬುಕ್ಸ್ಗಳೆಲ್ಲ ಕೊಟ್ಟಿದ್ರು ಅವರು ಕರೆದಿ. ಜಯರಾಮ್ ಸರ್ ಕಡೆಯಿಂದ ಅದು ಎಲ್ಲ ಹೋಗಿ ನಾವು ಮದೀನಾ ಎಲ್ಲ ಇದ್ರಲ್ಲ ಅವಾಗ ಹೋಗಿ ನಾವು ತಗೊಂಡು ಬಂದು ಅದೆಲ್ಲ ಲೈಬ್ರರಿಗೆ ಹಾಕಿದ್ದು. ಅವ್ರು ಬಂದು ಕಾಲೇಜ್ ಹುಡುಗಿಯರು ಬಂದು ಓದ್ಕೊತಾಯಿದ್ರು ಆ ಬುಕ್ಗಳೆಲ್ಲನೇ. ಆ ಥರದ್ದೆಲ್ಲ ಇಂಪ್ರೂವ್ ಆಗಿ ಆವಾಗ ಏರಿಯಾ ಮಟ್ಟದಲ್ಲಿ ನಾನು ಕೆಲಸ ಬಂದಾಗಲೇ ನನಗೆ ಕೆಂಪೇಗೌಡ ಪ್ರಶಸ್ತಿ ಈ ಥರ ಲೋಕಲ್ಲು ಇದಾಗಿ ಕೆಲಸ ಮಾಡ್ತಾಯಿದ್ದಾರಲ್ಲ ಅಂಥೇಳಿ ನನಗೆ ಆವಾಗಲೇ ಕೆಂಪೇಗೌಡ ಪ್ರಶಸ್ತಿ ಕೊಟ್ಟಿತ್ತು. ರಾಜ್ಯ ಸರ್ಕಾರ? ಹಾಂ, ಕೆಂಪೇಗೌಡ ಪ್ರಶಸ್ತಿ ನಮ್ಮ ಮನೆ ಮುಂದೆನೇ ಪೆಂಡಲ್ ಹಾಕ್ಸಿ ಅಲ್ಲೇ ನನಗೆ ಸರ್ಕಲಲ್ಲಿಯೇ ಯಾರು ನಮ್ಮನ್ನ ಎದುರಿಸ್ತಾಯಿದ್ರು ಅಲ್ಲೇ ನಮ್ಮ ಓನರು, ನಮ್ಮ ಮನೆ ಓನರಿಂದನೂ ಬಂದಿದ್ದರು, ನಿಂತಿದ್ದರು. ಅವಾಗ ಉಮೇಶ್ ಬೆಳಗೊಡೆ ಅಂತೇಳಿ BJPಯಿಂದ ಕೌನ್ಸಲರು ಗೆದ್ದಿದ್ರಲ್ವ, ಏರಿಯಾ ಮಟ್ಟದಲ್ಲಿ ಒಬ್ಬೊಬ್ಬರನ್ನ ಆಯ್ಕೆ ಮಾಡಿ ನನ್ನ ಮಹಿಳೆಯಾಗಿ ನನ್ನ ಆಯ್ಕೆ ಮಾಡಿದ್ರು. ಆವಾಗ ನನಗೆ ಅದು 2017-14 ಇರ್ಬೋದು, ಆವಾಗ ಆಯಿತು ನನಗೆ. ಮತ್ತೆ ಮುನ್ನಡೆಯಿಂದ ನೀವು ಘಾಟುಗೆ ಯಾವಾಗ ಕೆಲಸ ಮಾಡಲಿಕ್ಕೆ? ನಾವು ಮುನ್ನಡೆಯಲ್ಲಿ ಇದ್ರೂ ಈ ಘಾಟು ಬಗ್ಗೆ ಹೋಗಿ ಮಾತಾಡ್ತಾಯಿದ್ದೋ. ಅಂದರೆ ಮುನ್ನಡೆ ಅಂತ ಒಂದಿತ್ತು, ಏರಿಯಾ ಮಟ್ಟದಲ್ಲಿ ಮಹಿಳಾ ಸಾಮಾಜಿಕ ಸಂಘಟನೆಯಾಗಿ ಮಾಡ್ಕೊಂಡು ಬರ್ತಾಯಿದ್ದೋ. ಈ ಫ್ಯಾಕ್ಟ್ರಿ ಹತ್ರ ಹೋದಾಗ ಘಾಟು ಬಗ್ಗೆನೇ ಮಾತಾಡ್ತಾ ಇದ್ದದ್ದು, ಗೇಟ್ ಮೀಟಿಂಗ್ ಮಾಡ್ತಾಯಿದ್ದದ್ದು. ಈ ಥರ ಬನ್ನಿ, ನಮಗೆ ಹೆಣ್ಮಕ್ಳಿಗೆ ಅನ್ಯಾಯ ಇದ್ದರೆ ಗಾರ್ಮೆಂಟ್ಸ್ ಮಹಿಳಾ ಕಾರ್ಮಿಕರ ಮುನ್ನಡೆ ಐತೆ, ನಿಮಗೆ ಕಂಪ್ನಿ ಒಳಗೆ PF ಆಗಿರ್ಬೋದು, AC ಆಗಿರ್ಬೋದು, ನಿಮ್ಗೆ ಸಂಬಳ ಕೊಡದೇ ಇರ್ಬೋದು, ಓವರ್ ಟೈಮ್ ಮಾಡಿಸ್ಕೊಂಡು OT ಕೊಡದೇ ಇರ್ಬೋದು, ಈ ಥರ ಎಲ್ಲ ನಿಮಗೆ ತೊಂದರೆ ಆಗ್ತಾಯಿದ್ರೆ, ಒಳಗಡೆ ಕಿರುಕುಳ ಆಗ್ತಾಯಿದ್ರೆ, ನಿಮಗೆ ಒಳಗೆ ಕ್ಯಾಂಟೀನ್ ಇಲ್ಲ ಅಂತಂದರೆ, ಕ್ರಸ್ ಇಲ್ಲ ಅಂತೇಳಿದ್ರೆ, ಎಲ್ಲದಕ್ಕೂ ನಿಮಗೆ ತೊಂದರೆ ಆಗ್ತಾಯಿದೆ, ಗಾರ್ಮೆಂಟ್ ಆ್ಯಂಡ್ ಟೆಕ್ಸ್ಟೈಲ್ ವರ್ಕರ್ಸ್ ಯೂನಿಯನ್ ಐತೆ, ನಿಮ್ಮ ಬನ್ನಿ ಮೀಟಿಂಗ್ ಬನ್ನಿ, ಒಂದು ಮೀಟಿಂಗ್ ಅರೇಂಜ್ ಮಾಡ್ತೀವಿ, ನೀವು ಕಾನೂನು ಬಗ್ಗೆ ತಿಳ್ಕೊಳ್ಳಿ ಅಂಥೇಳಿ ಅದನ್ನ ನಾವು ಹೋಗಿ ಪ್ರಚಾರ ಮಾಡ್ತಾಯಿದ್ದು. ಬಟ್ ಈ ಪ್ರಚಾರ ಮಾಡಿದಾಗ ಅವ್ರಿಗೇನು ಇಂಟ್ರೆಸ್ಟ್ ಇರ್ತಾಯಿತ್ತು? ಈಗ ಸಾಕು ಬಿಡು, ನಾನು ಹೋಗ್ತೀನಿ ಮನೆಗೆ, ಅದು ಆ ಥರ ಯಾರು ಹೇಳ್ತಾರೆ? ಒಂದೊಂದು ದಿವಸ ನಿಂತ್ಕೊಳ್ತಿರ್ಲೇ ಇಲ್ಲ, ನಾವು ಕೈ ಎಳ್ದು ನಿಲ್ಲಿಸ್ಕೊಂಡು ಮಾತಾಡಬೇಕಾಗಿತ್ತು ಫಸ್ಟು. ಆಮೇಲೆ ಹೋಯ್ತಾ ನಾವು ಏನು ಮಾಡ್ತಾಯಿದ್ದೋ, ಎಲ್ಲರೂ ಈಗ ನಾನು ಚಿಕ್ಕ ಹುಡುಗಿಯಿಂದ ಸಂಘಟನೆ ಬಗ್ಗೆ ಗೊತ್ತಿತ್ತು, ನಾನು ಬಂದು ಬೇಗ ಆಮೇಲೆ ಈ ಬೇರೆ ಈಗ ದೊಡ್ಡವರು ಈ ಮುಸ್ಲಿಮ್ ಹೆಣ್ಮಕ್ಳು ಯಾರೂ ಹೊರ್ಗಡೆ ಬರಲ್ಲ ಜಾಸ್ತಿ. ಆ ಥರದ್ರಿಂದ ನಾವು ಅವ್ರನ್ನ ಒಂದು ಫ್ಯಾಕ್ಟ್ರಿ ಹತ್ರ ಒಂದು 5 ಸಲ ಹೋಗ್ತಾಯಿದ್ದೋ, ಒಂದು 5 ದಿವಸ ಹೋಗ್ತಾಯಿದ್ದೋ. ಆವಾಗ ಹೋಗಿ ಹೇಳಿ ಏನಾರ ಪಾಂಪ್ಲೆಟ್ ಕೊಡುವಂಥದ್ದು, ಈ ಥರ ಹಿಂಗೈತೆ ನೋಡಿ, ಕಾನೂನು ಐತೆ, ಈ ಥರ ನಿಮಗೆ DA ಜಾಸ್ತಿ ಆಗಬೇಕು, ಕನಿಷ್ಠ ವೇತನ ಇರಬೇಕು, ನಿಮ್ಗೆ ಏನೇನು ಕಾನೂನು ಬೇಕು ಬನ್ನಿ ಇದರಲ್ಲಿ ಐತೆ. ಆಮೇಲೆ ಗೌರ್ಮೆಂಟಿಂದ ಆಮೇಲೆ ಸ್ಲಿಪ್ ಬರ್ತೈತೆ ಕಾರ್ಮಿಕ ಕಲ್ಯಾಣ ಇಲಾಖೆಯಿಂದ, ನಿಮ್ಮದು ಡಿಸೆಂಬರ್ ತಿಂಗಳಲ್ಲಿ ಆವಾಗ ₹6 ಹಿಡಿತಾಯಿದ್ರು, ಇವಾಗ ₹12 ಹಿಡಿತಾರೆ, 24-12 ಹಿಡಿತಾರಂತೆ. ಆವಾಗ ₹6 ನಿಮ್ದು ಕಟ್ಟಾಗ್ತದೆ, ಗೌರ್ಮೆಂಟ್ ₹6 ಆಗ್ತದೆ, ಮ್ಯಾನೇಜ್ಮೆಂಟ್ ₹6. ಅದನ್ನ ನಿಮ್ಗೆ ಒರೆಸ್ಕೊಂಡಿದ್ದು ನಿಮ್ಮ ಮಕ್ಳಿಗೆ 8ನೇ ಕ್ಲಾಸಿಂದ ಸ್ಲಿಪ್ ಸಿಗ್ತದೆ, ನಾವು ಮಾಡಿಸ್ಕೊಡ್ತೀವಿ ಬನ್ನಿ. ನಿಮ್ಮದು ಆ ಮಾರ್ಕ್ಸ್ ಕಾರ್ಡ್ TC ಹೋದ ಸಲ ಓದಿರೋದು ಮಾರ್ಕ್ಸ್ ಕಾರ್ಡ್ ಜೆರಾಕ್ಸು, ಆಧಾರ್ ಕಾರ್ಡ್ ಜೆರಾಕ್ಸು, ಬ್ಯಾಂಕ್ ಅಕೌಂಟ್ ಜೆರಾಕ್ಸ್ ಕೊಟ್ಟು ಕಳಿಸಿ, ನಾವೇ ಮಾಡಿಸ್ಕೊಡ್ತೀವಿ ಅಂಥೇಳಿ ಈ ಥರ ಎಲ್ಲ ಪ್ರಚಾರ ಮಾಡಿ ಅವಾಗ ಯೂನಿಯನ್ ಯಾವ ರೀತಿ ಮಹಿಳೆಯರನ್ನ ಒಟ್ಟುಗೂಡಿಸ್ತಾ ಇದ್ದೀರಿ ನೀವು? ಏನೇನು ಸ್ಟ್ರಾಟಜೀಸ್ ಯೂಸ್ ಮಾಡ್ತಾ ಇದ್ದೀರಿ? ಅದೇನೆ, ನಿಮಗೆ ಒಳಗಡೆ ಏನು ಕಿರುಕುಳ ಐತೆ, ಪ್ರೊಡಕ್ಷನ್ ಟಾರ್ಚರ್ ಆಯಿತಾ, ಅದು ಅರ್ಥ ಆಯ್ತು ನನಗೆ. ಇವಾಗ ಅವ್ರಿಗೆಲ್ಲ ಗೊತ್ತಿದೆ, ನೀವು ಹೇಳ್ತಾ ಇದ್ದೀರಾ, ಬಟ್ ಅವರು ಅದನ್ನ ಅನುಭವಿಸಿದ್ದಾರೆ. ಬಟ್ ಅನುಭವಿಸಿದ್ರು ಕೂಡ ಅವರು ಬರ್ದೇ ಇದ್ರೆ, ಇವಾಗ ಮಹಿಳೆಯರು ಬರ್ದೇ ಇದ್ರೆ ಅವಾಗ ಏನ್ ಮಾಡ್ತಾರೆ? ನಾವು ಒಂದು ಮೀಟಿಂಗ್ ಮಾಡ್ತಾಯಿದ್ದೋ,
ಏರಿಯಾ ಮಟ್ಟದಲ್ಲಿ ಹೋಗ್ಬಿಟ್ಟು ಫಸ್ಟು ಏರಿಯಾ ಮಟ್ಟದಲ್ಲಿ ಮೀಟಿಂಗ್ ಮಾಡಿಬಿಟ್ಟು ಅವ್ರಿಗೆ ತಿಳಿಸ್ಬಿಟ್ಟು ಇಂಥ ದಿವಸ ಒಂದು ಭಾನುವಾರ ರಜೆ ಇರ್ತದೆ, ಅವತ್ತು ಮೀಟಿಂಗ್ ಐತೆ ಬನ್ನಿ, ಊಟ ಐತೆ, ಊಟ ಮಾಡ್ಕೊಂಡು ಮೀಟಿಂಗ್ ಮುಗಿಸ್ಕೊಂಡು ನೀವು ಕಾನೂನು ಬಗ್ಗೆ ಬೇರೆ ಬೇರೆ ಕಡೆಯಿಂದ ಬರ್ತಾರೆ, ಅವ್ರು ಹೇಳ್ತಾರೆ, ನೀವು ಬನ್ನಿ ಅಂಥೇಳಿ ಅವಾಗ ಒಂದು ಸ್ವಲ್ಪ ಎನ್ ಜಿ ಒ ಇದೈತಲ್ಲ ಅವ್ರಿಗೆ ಬಸ್ಸು ಕರ್ಕೊಂಡು ಬಸ್ ಚಾರ್ಜ್ ಆ ಥರ. ಇವಾಗ ಏನಿಲ್ಲ, ಟ್ರೇಡ್ ಯೂನಿಯನ್ ಆಗಿ ಏನಿಲ್ಲ, ಆ ಥರ ಅವಾಗ ಆ ಥರ ಮಾಡ್ತಾಯಿದ್ವು. ಅವಾಗ ಅವರೆಲ್ಲ ಬರ್ತಾಯಿದ್ರು. ಬರ್ತಾ ಹಾಂ, ಬಸ್ಸೊಂದು ಊಟ ಕೊಡ್ತಾಯಿದ್ವಿ, ಟ್ರೈನಿಂಗ್ ಕೊಡ್ತಾಯಿದ್ವಿ ಅವ್ರಿಗೆ, ಆ ಥರದ್ದೆಲ್ಲ. ಆಮೇಲೆ ಒಂದು ಸುಮ್ಮನೆ ಹಿಂಗೆ ಆಟಗಳು ಆಡಿಸೋದು, ಮಕ್ಕಳು ಸಮರ್ ಕ್ಯಾಂಪ್ ಥರ ಮಕ್ಳುಗಳು ಕರ್ಕೊಬನ್ನಿ ಆಟ ಆಡ್ಸೋದ, ನಾವು ಆಟ ಆಡೋದ. ಮಹಿಳೆಯರು ಬರೀ ದುಡಿಯೋಕ್ಕೆ ಅಲ್ಲ, ಸಂಸಾರ ನಡೆಸೋಕ್ಕೆ ಅಲ್ಲ, ನಾವು ಆಟ ಆಡಬೇಕು, ಒಂದು ಸಮಾಜದಲ್ಲಿ ನಾವು ಬೆಳಿಬೇಕು ಅಂಥೇಳಿ ನಾವೆಲ್ಲ ಟ್ರೈನಿಂಗು ಒಂದು ದಿವಸ ಟ್ರೈನಿಂಗ್ ಮಾಡ್ತಾಯಿದ್ದೋ. ಆಮೇಲೆ 2 days ಟ್ರೈನಿಂಗ್ ಮಾಡೋಕ್ಕಿರೋದು. ಶನಿವಾರ ಹೋದರೆ ಭಾನುವಾರ ತನಕ ಹಾಗೆಲ್ಲ ಹೋಗಿ ಮೀಟಿಂಗು ಒಂದು 4 ಗಂಟೆ ಗಂಟ ಶನಿವಾರ ಕೆಲಸ ಮುಗಿಸ್ಕೊಂಡು ಹೋದರೆ ರಾತ್ರಿ ಎಲ್ಲ ಅದು ಇದು ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಕೊಂಡು ಶನಿವಾರ ದಿವಸ ಬೇಗ 4:15ಗೆ ಬೇಕು ರಜಾನೇ ಹಾಕ್ಸ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದು. 4 ಗಂಟೆ ಗಂಟ ಮಾಡಿಬಿಟ್ಟು ಸೌಂಡ್ ಬಂದಾಗ ಅದೇ ಆ ಥರ ಎಲ್ಲ ಕರ್ಕೊಂಡು ಹೋಗ್ತಾಯಿದ್ದೋ. ಟ್ರೈನಿಂಗ್ ಕರ್ಕೊಂಡೋಗಿ ಅವ್ರಿಗೆ ಊಟದ ವ್ಯವಸ್ಥೆ, ಬಸ್ ವ್ಯವಸ್ಥೆ ಇರ್ತಾಯಿತ್ತು. 4 ಗಂಟೆಗೆ ಆಟ ಇದು ಮೀಟಿಂಗ್ ಕ್ಲೋಸ್ ಮಾಡಿ ಆಟ ಆಡಿಸೋದು. ಸುಮ್ಮನೆ ನಾವುಗಳೇ ಖೋಖೋ ಆಟ ಆಡೋದು, ಖೋಖೋ ಆಟ ಆಡಿಸೋದು, ಕಬಡ್ಡಿ. ನನಗೆ ಕಬಡ್ಡಿ ಅಂದರೆ ತುಂಬ ಇಷ್ಟ. ಬ್ಯಾಚ್ ಮಾಡ್ಕೊಬಿಟ್ಟು ಕಬಡ್ಡಿ ಆಟ ಆಡಿಸೋದು ಅದೆಲ್ಲ ತುಂಬ ಅವ್ರಿಗೆ ಒಂಥರ ಪ್ಲಸ್ ಮಾಡಿ ಎನ್ಕರೇಜ್ ಕೊಟ್ಟಂಗೆ ಆ ಥರ ಮಾಡ್ತಾ ಅವರೆಲ್ಲ ಟ್ರೈನಿಂಗ್ ಆಡ್ತಾಯಿದ್ದೋ. ನಾವೆಲ್ಲ ಆಡ್ತಾಯಿದ್ದೋ ಕಬಡ್ಡಿ ಅಂತ. ಅದೇ ಈಗ ಮಧ್ಯೆ ಆ ಕಡೆ ಒಂದು 10 ಜನ, ಈ ಕಡೆ ಒಂದು 10 ಜನ ನಿಂತ್ಕೊಂಡು ಕಬಡ್ಡಿ ಅಂದ್ಕೊಂಡು ಹೋಗ್ಬಿಟ್ಟು ತುಂಬ ಚೆನ್ನಾಗಿ ಆಡ್ತಾಯಿದ್ದೋ. ಆಮೇಲೆ ಖೋಖೋ ಆಟ ಆಡಿಸ್ತಾಯಿದ್ದೋ. ಆಮೇಲೆ ಈ ಚೇರ್ದು ಆಟ ಆಡಿಸ್ತಾಯಿದ್ದೋ. ಆ ಥರ ಎಲ್ಲ ಮಾಡ್ಕೊಂಡು ಅವ್ರನ್ನ ಟ್ರೈನಿಂಗ್ಗೆ ತುಂಬ ಖುಷಿಯಿಂದ ಬರ್ತಾಯಿದ್ರು ಅವಾಗ. ತುಂಬ ಚೆನ್ನಾಗಿರ್ತಾಯಿತ್ತು. ಇವಾಗ ಆ ಥರ ಈಗೆಲ್ಲ ಕಾನೂನುಗಳು, ತುಂಬ ಕಾನೂನುಗಳೇ ಗೊತ್ತಾಗ್ತೈತೆ. ಬರೀ ಬರೋದೇ ಟ್ರೈನಿಂಗೇ ಆಗ್ಬಿಡ್ತದೆ. ಅವಾಗ ತುಂಬ ಎಂಜಾಯ್ ಮಾಡ್ತಾಯಿದ್ದೋ. ಈಗ ಆ ಥರ ಇದು ಮಾಡೋಕ್ಕಾಗಲ್ಲ. ಟ್ರೈನಿಂಗು ಏನು ಗೊತ್ತಾ, ತುಂಬ ಇಂಟ್ರೆಸ್ಟಿಂದ ನಾವು ಕಾನೂನು ಬಗ್ಗೆ ತಿಳ್ಕೋಬೇಕು, ಮಾತಾಡಬೇಕು. ಈಗ ಅವ್ರು ಲಾಯರ್ಗಳು ಹೇಳ್ತಾವ್ರೆ ಅಂದರೆ ಏನೇನು ಐತೆ, ಏನೇನು ಕಾನೂನು ಚೇಂಜ್ ಆಗೈತೆ ಏನು ಅನ್ನೋದು ತುಂಬ ಇಂಟ್ರೆಸ್ಟಿಂದ ಕೇಳ್ಕೊಂಡು ಇದು ಮಾಡ್ತೀವಿ. ಆ ಥರ ಇವಾಗೇನು ಇದು ಆಟಗಳೆಲ್ಲ ಇಲ್ಲ ಇವಾಗ. ಇದು ಮತ್ತೆ ನೀವು ಮುನ್ನಡೆಯಿಂದ ಇವಾಗ ಯೂನಿಯನ್ ಕೆಲಸ ಶುರು ಮಾಡಿದಾಗ ಗೇಟ್ ಮೀಟಿಂಗ್ ಹೋಗ್ತಾ ಇದ್ರಿ, ಮತ್ತೆ ಇನ್ಯಾವ ಥರ ನೀವು ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ರಿ? ನಾನು ಆಗ ಮುನ್ನಡೆಯಲ್ಲಿದ್ದಾಗ ಈ ಮೀಟಿಂಗ್ಗಳಿಗೆಲ್ಲ ಬಂದರೆ 2 ಬಗ್ಗೆನೂ ಹೇಳೋರಲ್ವ. ಅಂದರೆ ಜಾಸ್ತಿ ನಾವು ಮುನ್ನಡೆ ಅಂತ ಎಲ್ಲ ಕಡೆಯೂ ಹೇಳ್ಕೊತಾ ಇದ್ದದ್ದು. ಇವಾಗ ನನ್ನ ನೈಂಡಳ್ಳಿಲಿ ಏನೇ ಬಂದರೂ ಮುನ್ನಡೆ ರತ್ನಮ್ಮ ಇದ್ದಾರೆ ಅಂತ ಹೇಳ್ಬಿಟ್ಟು ಇವಾಗಲೂ ನಾನು ಅದೇ ರೀತಿ ಗುರ್ತಿಸೋದು. ಏನಾರ ಒಂದು ಕೇಸ್ ಬಂದರೂ ನನಗೇ ಫೋನ್ ಮಾಡಿ ಹೇಳ್ತಾರೆ ಈ ಥರದ್ದೆಲ್ಲ. ನನಗೆ ಅನ್ನಿಸ್ತು ಅವಾಗ, ಈಗ ಮುನ್ನಡೆ ಆದಮೇಲೆ ಎಲ್ಲರೂ ಬಿಟ್ಟೋದ್ರಲ್ವ ಸಂಬಳ ಇಲ್ಲ ಅಂತ, ನಾನೊಬ್ಬಳೇ ಉಳ್ಕೊಂಡದ್ದು. ಸಂಬಳ ಇಲ್ಲ ಅಂಥೇಳಿ ನಾನು ಒಂದು 3 ತಿಂಗಳು ಹಂಗೆ ಕೆಲಸ ಮಾಡಿದೆ. ಆಮೇಲೆ ನನಗೆ ಹೇಳಿದೆ, ನನಗೆ ತುಂಬ ಪ್ರಾಬ್ಲಮ್ ಐತೆ, ನಂಗೆ ಸಂಬಳ ಬೇಕು ಅಂಥೇಳಿ. ಆಮೇಲೆ ALFಯಿಂದ ಕೊಡಿಸ್ತಾಯಿದ್ರು ಎಲ್ರಿಗೂ ಇದ್ದಾಗ ಮಧ್ಯಾಹ್ನ. ತಿರ್ಗಾ ಅದು ಸ್ಟಾಪ್ ಆದಮೇಲೆ ಆಮೇಲೆ ಮಂಥನ ಆಫೀಸಿಂದ ಕೊಡ್ಸೋಕೆ ಶುರು ಮಾಡಿದ್ರು. ಆವಾಗ ನಾನು ಯೂನಿಯನ್ ಕೆಲಸ ಎಲ್ಲನೇ ತುಂಬ ಇದರಲ್ಲಿ ಆಫೀಸ್ ನೋಡ್ಕೊಳ್ಳೋವಂಥದ್ದು, ಬಂದು ಯಾವ್ದಾರ ಕೇಸ್ ಬಂದರೆ ಹ್ಯಾಂಡ್ಲ್ ಮಾಡುವಂಥದ್ದು, ಇದು PF ನನಗೆ ಗೊತ್ತಿರೋ ಅಷ್ಟು ಮಾತಾಡ್ತಾಯಿದ್ದೆ. ನಂಗೆ ಗೊತ್ತಿಲ್ಲದೆ ಇರೋದು ಪ್ರತಿಭಾ ಮೇಡಮ್ಗೆ, ಜಯರಾಮ್ ಸಾರ್ಗೆ ಆದರೂ ಅವ್ರಿಗೆ ಮುನ್ನಡೆ ಆಫೀಸ್ಗೂ ಬರೋರು. ಅಲ್ಲಿಂದ ಕ್ಲೋಸ್ ಮಾಡ್ಕೊಂಡು ಇಲ್ಲಿ ಬಂದಮೇಲೆ ಇಲ್ಲೇ ಮಾಡ್ತಾಯಿದ್ದೆ. ಅದು ಆಫೀಸ್ ಕ್ಲೋಸ್ ಮಾಡಿದ್ದೆ. ಕ್ಲೋಸ್ ಮಾಡಿಬಿಟ್ಟು ಎಲ್ಲರೂ ಬಿಟ್ಬಿಟ್ರಲ್ಲ ಕೆಲಸ. ಆವಾಗ ನಾನು ಅಲ್ಲಿರೋದು, ಇವರು ಇಲ್ಲಿರೋದು, ಕೇಸ್ ಬರೋದು ಅಂದ್ಬಿಟ್ಟು ಅದ ಕ್ಲೋಸ್ ಮಾಡಿಬಿಟ್ಟು ಇಲ್ಲಿಗೆ ಬಂದದ್ದು. ನಮ್ಗೆ ಅವಾಗ ಏನಾರ ಈ ಗಾರ್ಮೆಂಟ್ ವರ್ಕರ್ ಕೇಸ್ ಬಂದರೆ ಮೇಡಮು ಸಾರ್ ಅಲ್ಲಿಗೆ ಬರೋರು, ಅಲ್ಲೇ ಆಫೀಸ್ಗೆ ಬರೋರು, ಅಲ್ಲೇ ಬಂದು ಮಾತಾಡೋದು. ನೀವು ಫಸ್ಟು ಬೆಂಗಳೂರಿಗೆ ಬಂದಾಗ ಮತ್ತೆ ಇವಾಗ ಬೆಂಗಳೂರಿಂದ ನಿಮ್ಮ ಒಂದು ಅನುಭವ ಏನಾಗಿದೆ? ನನಗೆ ಆವಾಗ ಹಳ್ಳೀಲಿ ಬಂದಕ್ಕೆ ಅವಾಗ ಒಂದು ಸ್ವಲ್ಪ ಭಯನೂ ಇರ್ತಾಯಿತ್ತು, ಇದು ಇರ್ತಾಯಿತ್ತು. ಇವಾಗ ಅನ್ನಿಸ್ತದೆ ನನಗೇನು ಭಯ ಇಲ್ಲ ಅನ್ನಿಸ್ತದೆ. ಒಂದು ಧೈರ್ಯ ಬಂದೈತೆ, ಎಲ್ಲೋದ್ರೂ ಬರ್ಬೋದು. ನನಗೆ ಆವಾಗ ಬೆಂಗಳೂರು ಅಂತಂದರೆ
ಬರೀ ಮೆಜೆಸ್ಟಿಕ್ಕು ಅಷ್ಟೇ. ಮೆಜೆಸ್ಟಿಕ್ ಹೋದರೆ ಯಾವ ಪ್ಲಾಟ್ಫಾರ್ಮ್ಗೆ ಹೋಗಿ ಬಸ್ ಹತ್ತಬೇಕು ಅಂತ ಗೊತ್ತಿರಲಿಲ್ಲ. ಈ ಸಂಘಟನೆಗೆ ಬಂದ ಮೇಲೆ ನಾನು ಎಲ್ಲ ಇಡೀ ಬೆಂಗಳೂರು ಎಲ್ಲೈತೆ ಏನು ಅನ್ನೋದು ಗೊತ್ತಾಗ್ಬಿಡ್ತು. ತುಂಬ ಅದೊಂದು ನನಗೆ ಫಸ್ಟು ಈ ಸಂಘಟನೆ ಕರೀಬೇಕಾದ್ರೆ ನಮ್ಮ ಮಕ್ಳು ಹೇಳಿದ್ರು, ಜಯರಾಮ್ ಸರು ಇಲ್ಲ ಸರ್ ನಮ್ಮ ಅಮ್ಮಗೆ ನಮ್ಮ ಅತ್ತೆದಿರ ಮನೆ ಬಿಟ್ಟು ಯಾವುದೂ ಗೊತ್ತಿಲ್ಲ ಸಾರು, ನೈಂಡಳಿ ಬಂದುಬಿಟ್ಟು ಇಲ್ಲ ಆಗಲ್ಲ ಅಂದರು. ಬಿಡಪ್ಪ ಹಂಗಂಗೆ ಕಲ್ತ್ಕೊತಾರೆ, ಏನೂ ಇಲ್ಲ, ನಾವೆಲ್ಲ ಜೊತೆಲಿರ್ತೀವಿ ಅಂತ ಹೇಳಿದ್ರು. ನಮ್ಮ ಮಕ್ಕಳು ಅವಾಗೆಲ್ಲ ಭಯ ಬೀಳ್ತಾಯಿದ್ರು. ಇವಾಗ ನಾನು ಎಷ್ಟೊತ್ತಿಗೆ ಹೋದ್ರೂ ಏನೂ ಭಯ ಬೀಳಲ್ಲ. ನಮ್ಮಮ್ಮ ಎಲ್ಲಿದ್ದರೂ ಬರ್ತಾರೆ ಅಂಥೇಳಿ ಅಡ್ರೆಸ್ ಹೇಳ್ಬಿಟ್ರೆ ನಾನು ಕೇಳ್ಕೊಂಡು ಹೋಗ್ಬಿಡ್ತೀನಿ ನಾನು. ಅದು ನನಗೆ ಇವಾಗ ಒಂದು ಧೈರ್ಯ ಬಂತು. ತುಂಬ ಅಲ್ಲಿ ಹಳ್ಳೀಲಿ ಇದ್ದಷ್ಟು ಚೂಟಿಗಿಂತ ಇಲ್ಲಿ ತುಂಬ ಜೋರಾಗಿ ಬೆಳೆದೆ ಅನ್ನಿಸ್ತದೆ ನನಗೆ. ನಾನು ಕೆಂಪೇಗೌಡ ಪ್ರಶಸ್ತಿ ತಗೊಂಡೆ, ನೆಲತಾಯಿ ಪ್ರಶಸ್ತಿ ಕೊಟ್ಟರು ಆಕ್ಸನೈಟ್ ಕಡೆಯಿಂದ. ಆಮೇಲೆ ಇದರಿಂದ ಒಕ್ಕೂಟದ ಕಡೆಯಿಂದ ಹಿರಿಯಕಾರ ಪ್ರಶಸ್ತಿ ಅದೊಂದು ಕೊಟ್ಟರು. ಆ ಥರದ್ದೆಲ್ಲ ನನಗೆ ತುಂಬ ಒಂಥರ ಹೆಮ್ಮೆ ಅಂತ ಅನ್ನಿಸ್ತು ನನಗೆ. ಈ ಸಂಘಟನೆಗೆ ಬಂದು ಒಳಗಡೆನೇ ಇದ್ದರೆ ನಾನು ಏನೂ ಸಮಾಜ ದೃಷ್ಟಿಲಿ ತಿಳಿತಿರ್ಲಿಲ್ಲ. ಇದೆಲ್ಲ ನೀವುಗಳು ನಮಗೆ ಗೊತ್ತಾಗ್ತಿರ್ಲಿಲ್ಲ. ಆವಾಗ ನಿಮ್ಮನ್ನ ಏರಿಯಾ ಮಟ್ಟದಲ್ಲಿ ಸರ್ವೆ ಮಾಡ್ಸೋಕೆ ಕರ್ಕೊಂಡೋದಾಗ ಎಷ್ಟು ಯಾವ್ಯಾವ ಮನೇಲೂ ಎಲ್ಲ ಕನ್ಕೊಂಡು ಬಂದು ಹೆಂಗೆ ಅಲ್ವಾ, ಆ ಥರ ನಾನು ಬೆಳೆಯೋಕೆ ಆಯ್ತಿರಲಿಲ್ಲ. ಇವತ್ತು ಹಂಗೇನೆ, ನಾನು ಒಂದು ಕುಂತ್ಕೊಂಡು ಒಂದು ಫೋನ್ ಮಾಡಿದ್ರೆ ಎಲ್ಲ ಅಲ್ಲಿಗೆ ಬರ್ತಾರೆ. ಇವರಿಂದ ಒಂದು ಕೆಲಸ ಆಯ್ತದೆ ಅನ್ನೋದು ಅವ್ರಿಗೆ ಇದೈತೆ. ಬೇರೆಯವ್ರು ಯಾರು ಹೇಳಿದ್ರು ಹೋಗಲ್ಲ. ರತ್ನಮ್ಮನ ಕಡೆಗೆ ಹೋದರೆ ಕೆಲಸ ನಮ್ಗೆ ಆಯಿತು, ಸಕ್ಸಸ್ ಆಯಿತು ಅನ್ನೋದು ತುಂಬ ಅವ್ರಿಗೆ ಇಂಟ್ರೆಸ್ಟ್ ಐತೆ. ಆ ಥರದ್ದೆಲ್ಲ ತುಂಬ ಬೆಳವಣಿಗೆ ನನಗೆ ತುಂಬ ಖುಷಿ ಆಯಿತು. ಸಂಘಟನೆಯಿಂದ ನಾನು ತುಂಬ ಇಂಪ್ರೂವ್ ಆದೆ. ಹೇಳ್ಕೋಬೇಕು ಅಂದರೆ ಪ್ರತಿಭಾ ಮೇಡಮ್ ಜಯರಾಮ್ ಸಾರಿಂದ ತುಂಬ ಇಂಪ್ರೂವ್ ಆದೆ. ಅವರು ಒಂದು ಧೈರ್ಯ ತುಂಬಿ ತುಂಬ ಚೆನ್ನಾಗಿ ನನಗೆ ಎಲ್ಲ ಹೇಳ್ಕೊಟ್ಟು ತುಂಬ ಇಂಪ್ರೂವ್ ಆದೆ ನಾನು.